ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. RCBಯ ಪರ್ಫಾರ್ಮೆನ್ಸ್ ಈ ಸೀಸನ್ ಸ್ಟಾರ್ಟಿಂಗಲ್ಲಿ ನೋಡಿದಾಗ RCB ಫ್ಯಾನ್ಸ್ಗೆ ಒಂದು ಹೋಪ್ ಶುರುವಾಗಿತ್ತು. ಈ ಸರಿನೂ RCB ಮತ್ತೊಂದು ಕಪ್ ಗೆಲ್ಲುತ್ತೇನೋ, ಎರಡು ತಂಡಗಳ ಟಾಪ್ 2 ತಂಡಗಳಲ್ಲಿ RCB ಕೂಡ ಇರುತ್ತೆ ಅನ್ನೋ ರೇಂಜಲ್ಲಿ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಯಿತು. ಆದರೆ ಹೋಗ್ತಾ ಹೋಗ್ತಾ ತುಂಬ ಕಳಪೆ ಅಲ್ದಿದ್ರು ಕೂಡ ಏರುಪೇರುಗಳು ತುಂಬ ಆಗ್ತಾ ಇದೆ RCB ತಂಡದಲ್ಲಿ. ಹಾಗಾಗಿ ನಾಳೆ ಕೂಡ RCB ಮ್ಯಾಚ್ ಇರೋ ಕಾರಣ RCB ತಂಡದಲ್ಲಿ ಏನೆಲ್ಲ ವ್ಯತ್ಯಾಸ ಆಗಬೇಕು, ಹಾಗೆ ಟೇಬಲ್ ಟಾಪ್ನಲ್ಲೇ ಉಳಿಬೇಕು ಅಂತಂದರೆ RCB ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡಬೇಕು, ಹಾಗೆ ಬೇರೆ ತಂಡಗಳ ಪರ್ಫಾರ್ಮೆನ್ಸ್ ನಮ್ಮ RCBಯ ಪ್ಲೇ ಆಫ್ ಜರ್ನಿಯ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಎಲ್ಲವನ್ನ ಮಾತಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ IPL ಕಿಕ್. RCBಯ ಮುಂದಿನ ಜರ್ನಿ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ಮಾತಾಡೋದಕ್ಕೆ ಇವತ್ತು ನನ್ನ ಜೊತೆ ಇದ್ದಾರೆ ಮಂಜುನಾಥ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಂಜುನಾಥ್ ಸರ್, ವೆಲ್ಕಮ್ ಟು ದ ಶೋ. ಹಾಗೆ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಕೂಡ ಇದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪಾಟೀಲ್ ಸರ್, ವೆಲ್ಕಮ್ ಟು ದ ಶೋ. ಮಂಜುನಾಥ್ ಅವರೇ, ನಿಮ್ಮಿಂದ ಆರಂಭ ಮಾಡೋದಾದರೆ RCB ತಂಡ ಮುಂದಿನ ಗೆಲುವುಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಎಷ್ಟು ಮ್ಯಾಚ್ಗಳನ್ನು RCBನ ಗೆಲ್ಲಬೇಕಾಗುತ್ತೆ? RCB ಗೆಲ್ಲೋದಕ್ಕಿಂತ ಗೊಂದಲ ಅಂದರೆ ಮಿಡ್ಲ್ ಆರ್ಡ್ರು ಅಥವಾ ಏನಾದ್ರೂ ಟೀಮಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಚೂರು ಏನಾದರೂ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಇದೇ ಟೀಮ್ನ ಮುಂದುವರಿಸ್ತೀವಿ, ನಾವು ಶೆಫರ್ಡ್ನೇ ಮುಂದುವರಿಸ್ತೀವಿ, ನಾವು ಜಿತೇಶ್ ಶರ್ಮಾ ಒಳ್ಳೆ ಬೆಸ್ಟ್ ವಿಕೆಟ್ ಕೀಪರು, ಅದು ಅವ್ರು ಇರಲಿ. ಶೆಫರ್ಡ್ಗೆ ಇನ್ನೂ ಜಾಗ ಕೊಡ್ತಾ ಹೋದರೆ ನಮ್ಮ RCB ಈ 4 ಮ್ಯಾಚ್ ಏನು ನಾವು ಸೋತಿದ್ದೀವಲ್ವ, ಅದು ಕಾರಣಭೂತರಾಗಿರುವಂತಹ ಶೆಫರ್ಡ್ನ ಕಂಟಿನ್ಯೂ ಮಾಡಿದ್ರೆ ಇನ್ನೂ ನಮಗೆ ನೀವು ಹೇಳ್ದಂಗೆ ತುಂಬ ಕಷ್ಟ ಆಗುತ್ತೆ. ಈಗ ಕಪ್ ಗೆಲ್ಲೋ ತಂಡ ಆಗಿ, ಫೇವ್ರೇಟ್ ಆಗಿ, ಚಾಂಪಿಯನ್ಸ್ ಆದ ತಂಡ ಈಗ ನಾವು ಒಂದು ಓಪನರ್ ಇಟ್ಕೊಂಡು ನಾವು ಹೆಜ್ಜೆ ಇಡುವಾಗ ತುಂಬ ಅಚ್ಚುಕಟ್ಟಾಗಿ ತುಂಬ ಚಾಕಚಕ್ಯತೆಯಿಂದ ಯೋಚನೆ ಮಾಡಿ ನಾವು ಹೆಜ್ಜೆ ಇಡಬೇಕಾಗುತ್ತೆ. ಶೆಫರ್ಡ್ನ ಒಂದು ಕಡೆ ಇಟ್ಟು ಅಥವಾ ಏನಾದರೂ ನಾವು ಬೌಲಿಂಗ್ನ ಸ್ಟ್ರಾಂಗ್ ಮಾಡಿಕೊಂಡು ಡಫಿನ ಇನ್ ಮಾಡಿಕೊಂಡ್ರೆ ಇನ್ನೂ ತುಂಬ ಸುಂದರವಾಗಿರುತ್ತೆ, ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಮಿಡ್ಲ್ ಆರ್ಡ್ರಲ್ಲಿ ಯಾವುದೇ ಒಂದು ಕೊರತೆ ಇಲ್ಲ. ಎಲ್ಲದರಲ್ಲೂ ಒಂದು ಬ್ಯಾಲೆನ್ಸ್ಡ್ ಆದಂಥ ತಂಡ ಅಂತಂದರೆ ನಮ್ಮ RCB ಅಂತಲೇ ಹೇಳ್ಬೋದು. ಇಲ್ಲ ಒಂದು ಸಣ್ಣ ತಪ್ಪುಗಳು ಆಗ್ತವೆ, ಅದನ್ನು ತಿದ್ದುಕೊಂಡ್ರೆ ನಿಮ್ಮ ಮುಂದೆ ಬರೋ ಮ್ಯಾಚ್ಗಳನ್ನ ನಾವು ಈಸಿಯಾಗಿ ಗೆಲ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಹಾಗೆ ಪಾಟೀಲ್ ಸರ್, ನಾವು ಇವಾಗ ಮುಂದೆ ಬರುವಂಥ ಮ್ಯಾಚ್ಗಳನ್ನಂದರೆ ಪ್ಲೇ ಆಫಲ್ಲೇ ಮುಂದುವರಬೇಕು, ಟಾಪ್ 2 ತಂಡ ಆಗಿ ನಾವು ಮುನ್ನಡೆಬೇಕು ಅಂತಂದರೆ ಎಷ್ಟು ಮ್ಯಾಚ್ಗಳನ್ನು ಗೆಲ್ಲಬೇಕು, ಹಾಗೆ ಬೇರೆ ತಂಡಗಳ ಪರ್ಫಾರ್ಮೆನ್ಸ್ ನಮ್ಮ RCBಯ ಪ್ಲೇ ಆಫ್ ಜರ್ನಿ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ? ಖಂಡಿತ ನಾವು ಲಾಸ್ಟ್ ಮ್ಯಾಚ್ ಸೋತಿದ್ದು ಖಂಡಿತವಾಗ್ಲೂ ನಮಗೆ ಈಗ ಎಫೆಕ್ಟ್ ತುಂಬ ದೊಡ್ಡದಾಗೆ ಬಿದ್ದಿದೆ. ಈಗ ಮುಂದಿನ ಹಂತದಲ್ಲಿ ಯಾರ ಜೊತೆ ನಮ್ಮ ಮ್ಯಾಚ್ಗಳು ಇದಾವೆ ಅಂತ ಒಂದ್ಸರಿ ಲೆಕ್ಕ ಹಾಕಿದ್ರೆ ಒಂದು MI, KKR, PBKS ಮತ್ತು SRH. ನೋಡಿ, SRH ಮತ್ತು PBKS ಅಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಮುಂಬೈ ಮತ್ತು KKR ಕಮ್ ಬ್ಯಾಕ್ ಮಾಡಿದಾವೆ. ಹೇಗೆ ಅಂತಂದ್ರೆ ಕಂಟಿನ್ಯೂಸ್ ಮ್ಯಾಚ್ ಗೆಲ್ತಾ ಇದ್ದಾರೆ KKR. ಮುಂಬೈ ಕೂಡ ಲಾಸ್ಟ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿ ಗೆಲ್ತಿದ್ದಾರೆ. ಈಗ ನಾವು 4 ಪಂದ್ಯಗಳನ್ನು ಕೂಡ ಸ್ಟ್ರಾಂಗ್ ಟೀಮ್ ಮೇಲೆ ಆಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಮಗೆ ಒಂದು ಪ್ರೆಷರ್ ಅಂತೂ ಇದ್ದೇ ಇದೆ. ಮತ್ತೆ ನಮಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಇಲ್ಲದೆ ಇರೋದು ಕೂಡ ಒಂದು ಮೈನಸ್ ಇದೆ. ಮತ್ತೆ RCBಲಿ ಮೈನಸ್ಗಳು ಯಾಕೆ ಕಾಣಿಸ್ತಾ ಇದೆ ಜಾಸ್ತಿ ಅಂತ ಅಂದಾಗ, ಕಳೆದ 2 ಮ್ಯಾಚ್ಗಳಲ್ಲೂ ಕೂಡ ಆ RCB ಸಾಲಿಡ್ ಪರ್ಫಾರ್ಮೆನ್ಸ್ ಕಂಡೇ ಇಲ್ಲ. ಒಬ್ಬರಿಂದ ಸಾಲಿಡ್ ಪರ್ಫಾರ್ಮೆನ್ಸ್ ಬಂತು, ಇದರಿಂದ ಗೆದ್ವಿ ಅಂತ ಕಾಣಿಸ್ತಾನೆ ಇಲ್ಲ. ನೋಡಿ, ವಿರಾಟ್ ಕೊಹ್ಲಿ, ಜೇಕಬ್ ಬೆಥೆಲ್ ಆರಂಭ ಚೆನ್ನಾಗಿ ಸಿಗ್ತಾ ಇಲ್ಲ. ಮಧ್ಯಮ ಕ್ರಮಾಂಕದಲ್ಲಿ ನಿಮಗೆ ಪಡಿಕಲ್ ಬಿಟ್ಟರೆ ಬೇರೆ ಯಾರು ಕೂಡ ಅಷ್ಟರ ಮಟ್ಟಿಗೆ, ಪಟಿದಾರ್ ಆಡ್ತಾ ಇದ್ದಾರೆ. ಬಟ್ ಜಿತೇಶ್ ಶರ್ಮಾ, ಟೀಮ್ ಡೇವಿಡ್ ಲಾಸ್ಟ್ ಮ್ಯಾಚ್ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಬಂದಿದ್ಬಿಟ್ರೆ ಒಂದು 2-3 ಮ್ಯಾಚ್ಗಳಿಂದ ಅವ್ರ ಕಡೆಯಿಂದನೂ ಕಾಂಟ್ರಿಬ್ಯೂಷನ್ ಇಲ್ಲ. ಶೆಫರ್ಡ್ನ ಕೂರ್ಸೋದು ಬೆಟ್ರು. ಕೃಣಾಲ್ ಪಾಂಡ್ಯ ಒಳ್ಳೆ ಪ್ರದರ್ಶನ ಇದೆ. ಮತ್ತು ಭುವಿ ಹ್ಯಾಸಲ್ವುಡ್ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಭುವಿ ಬಟ್ ಹ್ಯಾಸಲ್ವುಡ್ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ. ರಶೀದ್ ಸಲಾಮ್ದಾರ್ ವೇಸ್ಟ್ ಪರ್ಫಾರ್ಮೆನ್ಸ್. ಶ್ರೇಯಸ್ ಶರ್ಮಾನು ಕೂಡ ಅಷ್ಟರ ಮಟ್ಟಿಗೆ ಇಂಪ್ರೆಸಿವ್ ಕಾಣಿಸ್ತಾ ಇಲ್ಲ. ನನಗೇನು ಅಂತಂದರೆ ಬರ್ತಾ ರಾಯರ್ ಕುದುರೆ ಕತೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕೆಂತಂದರೆ ಓವರ್ ಕಾನ್ಫಿಡೆನ್ಸಾ ಅಥವಾ ನಾವು ಗೆಲ್ತೀವಿ ಬಿಡು, ಹೋಗ್ತೀವಿ ಬಿಡು ಅನ್ನುವಂಥದ್ದು ಒಂದು ಓವರ್ ಕಾನ್ಫಿಡೆನ್ಸಾ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು RCB ಈಗ ಮುಂದಿನ ಪಂದ್ಯಗಳನ್ನು ಅಷ್ಟು ಲೈಟಾಗಿ ತೊಗೊಂಡ್ರೆ ಖಂಡಿತವಾಗ್ಲೂ ಇವರು ಟೂರ್ನಮೆಂಟ್ ಅಂದರೆ ಹೊರಗೆ ಹೋಗ್ತಾರಾ ಅಥವಾ ನಂಬರ್ 3, ನಂಬರ್ 4ಗೆ ತೃಪ್ತಿ ಪಟ್ಕೋತಾರ ಅನ್ನುವಂಥ ಲೆಕ್ಕಕ್ಕೆ ಬಂದಿದ್ದೀವಿ. ಬಟ್ ಈ ಕಾಂಪಿಟೇಷನಲ್ಲಿ ನಂಬರ್ 1, ನಂಬರ್ 2 ತುಂಬ ಸಾಲಿಡ್ ಇದಾಗುತ್ತೆ. ಯಾಕಂದರೆ ನಿಮಗೆ ಫೈನಲ್ ಹೋಗೋದಕ್ಕೆ ಒಂದು ಎಕ್ಸ್ಟ್ರಾ ಚಾನ್ಸ್ ಸಿಗುತ್ತೆ. ಅಥವಾ ಫಸ್ಟ್ ಪ್ರಿಫರೆನ್ಸಲ್ಲೇ ನೀವು
ಒಂದು ಮ್ಯಾಚ್ ಗೆದ್ಬಿಟ್ರೆ ಡೈರೆಕ್ಟ್ ಫೈನಲ್ ಹೋಗ್ತೀರಾ. ಆ ಕಾರಣಕ್ಕಾಗಿ ಏನೋ ಅದನ್ನ ಲೈಟಾಗಿ ತೊಗೊಂಡಿದ್ದಾರೇನೋ ಅಂತ ಅನಿಸ್ತಾ ಇದೆ ನನಗೆ. ಮತ್ತೆ ಯಾಕೆ ಇವರು ಚೇಂಜಸ್ಗಳಿಗೆ ಒಪ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಒಂದು ಕನ್ಫ್ಯೂಷನ್ ಮೈಂಡು. SRH ನಾನು ಮೊನ್ನೆನೂ ಹೇಳಿದೆ, SRH ಎಲ್ಲಿ ಎಳೆಯಿದ್ರು ಅಂದರೆ ಆರಂಭದಲ್ಲಿ ಬಾಲಿಂಗ್ ವಿಭಾಗದಲ್ಲಿ ತೊಂದರೆ ಆಯಿತು ಅಂದ ತಕ್ಷಣ ಚೇಂಜಸ್ ಮಾಡಿಕೊಂಡ್ರು. ಬ್ಯಾಟಿಂಗ್ ವಿಭಾಗದಲ್ಲಿ ಒಂದು ಸ್ವಲ್ಪ ಅದಲ್ ಬದಲು ಮಾಡಿಕೊಂಡ್ರು, ಸಕ್ಸಸ್ ಕಂಡ್ರು, ನಂಬರ್ 1 ಸ್ಥಾನಕ್ಕೆ ಬಂದರು. PBKSನವರು ನಾವು ಗೆಲ್ತೀವಿ ಅನ್ನುವಂಥ ಒಂದು ದೊಡ್ಡ ಆತ್ಮವಿಶ್ವಾಸ ಮತ್ತು RCB ನ ಟ್ರೋಲ್ ಮಾಡಿದ್ರು, ಇಲ್ಲ ನಾವು ಹೋಗ್ತೀವಿ ಅನ್ನುವಂಥದ್ದು ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡ್ರು, ಸೋಲಕ್ಕೆ ಸ್ಟಾರ್ಟ್ ಮಾಡಿದ್ರು. RCB ಕೂಡ ಹಾಗೆ ಇಲ್ಲ ಇನ್ನು 5 ಮ್ಯಾಚಲ್ಲಿ 2 ಮ್ಯಾಚ್ ತಾನೆ ಆರಾಮಾಗಿ ಗೆಲ್ತೀವಿ ಬಿಡು ಅನ್ನೋಂಥ ಲೈಟಾಗಿ ತೊಗೊಂಡ್ರು. ಅವರು ಕೂಡ ಸೋಲಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಕೆಳಗಡೆ ಏನು ಇದ್ದು ಅಲ್ಲ ಮ್ಯಾಚ್ಗಳು, ಏನು ಪಂದ್ಯಗಳು, ಟೀಮ್ಗಳು, ಆ ಟೀಮ್ಗಳು ನಾವು ಇವರೆಲ್ಲ ಮನೆಗೆ ಹೋದ್ರು ಅನ್ನೋದ್ರಲ್ಲೇ ಇವರೆಲ್ಲ ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ವಾಪಸ್ಸು. ನೋಡಿ KKR ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು ಕಂಟಿನ್ಯೂಸ್ ಆಗಿ ಗೆಲ್ತಾರೆ ಅಂತ, 4 ಮ್ಯಾಚ್ ಗೆದ್ಬಿಟ್ರು. CSKದವ್ರು ನಾನಂತ ಅವ್ರು ಅವತ್ತೇ ಮನೆಗೆ ಹೋಗಿದ್ದಾರೆ ಅನ್ಕೊಂಡೆ, ಅವರು 5 ಮ್ಯಾಚ್ ಗೆದ್ಬಿಟ್ರು, GT ಮೇಲ್ಗಡೆ ಬಂದಿದ್ದಾರೆ. ಈ ರೀತಿಯಾದಂಥ ಪರ್ಫಾರ್ಮೆನ್ಸ್ ಇದ್ದಾಗ ಖಂಡಿತವಾಗ್ಲೂ ಇದೊಂದು ಎಚ್ಚರಿಕೆ ಗಂಟೆ ಖಂಡಿತವಾಗ್ಲೂ ನಮಗಿದೆ. ಬ್ಯಾಟಿಂಗ್ನಲ್ಲಿ ನಾವು ಬದಲಾವಣೆಗಳನ್ನು ಖಂಡಿತವಾಗ್ಲೂ ಮಾಡ್ಕೋಬೇಕು. ನೋಡಿ ನಮಗೆ ಬೆತ್ತಲ್ ಬೇಕಾಗಿಲ್ಲ, ಆ ಒಂದು ಕ್ಷಮತೆಯನ್ನು ಖಂಡಿತವಾಗ್ಲೂ ವೆಂಕಟೇಶ ಇರ್ತಾರೆ. ಪಡಿಕಲ್ಲು ಕೊಹ್ಲಿಗೆ ಒಂದು ಒಳ್ಳೆ ಪೇರ್ ಆಗುತ್ತೆ ಸರ್. ಅದನ್ನೇ ವೆಂಕಟೇಶ್ ಬಂದ್ಬಿಟ್ರೆ ನಮಗೆ ಪಡಿಕಲ್ ಮತ್ತೆ ಕೊಹ್ಲಿಯಿಂದ ಓಪನಿಂಗ್ ಮಾಡಿಸಿ ವೆಂಕಟೇಶ್ ಸೆಕೆಂಡ್ ಬರ್ಲಿ, ಅದಾದ ನಂತರ ಪಟೇದಾರ್ ಇರ್ತಾರೆ. ಆಮೇಲೆ ನಮ್ಗೆ ಜಿತೇಶ್ ಶರ್ಮಾ ಖಂಡಿತ ಮುಂದುವರ್ಸೋಣ. ಒಬ್ಬ ಕಾಲರ್ ವೇಟ್ ಮಾಡ್ತಾರೆ, ಕ್ರಿಕೆಟ್ ಅಭಿಮಾನಿ ಕಾಯ್ತಾ ಇದ್ದಾರೆ, ಮಂಜುನಾಥ್ ಅಂತ ಹೇಳಿ. ಮಂಜುನಾಥ್ ಅವರೇ ಎಲ್ಲಿಂದ ಕರೆ ಮಾಡ್ತಿರೋದು? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕರೆ ಕಟ್ ಆಗಿದೆ. ಬ್ಯಾಟಿಂಗ್ ಲೈನ್ ಬಗ್ಗೆ ಹೇಳ್ತಾ ಇದ್ದಾರೆ. ಬ್ಯಾಟಿಂಗ್ ನಲ್ಲಿ ಖಂಡಿತವಾಗ್ಲು ನಾನು ಅವಾಗಲೇ ಹೇಳಿದೆ ಚೇಂಜಸ್ ಮಾಡಿಕೊಳ್ಳಬೇಕು. ಬೆತ್ತಲ್ ಅವಶ್ಯಕತೆ ಇಲ್ಲ ನಮಗೆ. ಒಬ್ಬ ಡಫಿ ಅಂತ ಒಳ್ಳೆ ಬೌಲರ್ನ ನೀವು ಕೂರಿಸ್ಕೊಂಡಿದ್ದೀರಾ ಅಂತಂದ್ರೆ ಅದು ನಿಮ್ಮ ಮೈಂಡ್ ಸೆಟ್ ನ ತೋರಿಸ್ತಾ ಇದೆ ಅಷ್ಟೇ. ಓವರ್ ಕಾನ್ಫಿಡೆನ್ಸ್ ನ ನೀವು ತೋರಿಸ್ಕೊಳ್ತಾ ಇದ್ದೀರಾ. ಡಫಿನ್ ಇಟ್ಕೊಂಡು, ಹ್ಯಾಸಲ್ವುಡ್ ಇಟ್ಕೊಂಡು, ಭುವಿನ್ ಇಟ್ಕೊಂಡು, ರಶಿಕ್ ಸಲಾಮ್ದಾರ್ನ ಇಟ್ಕೊಂಡು, ಸುಯೇಶ್ ಶರ್ಮಾನ್ ಇಟ್ಕೊಂಡು, ಕೃಣಾಲ್ ಇಂಥ ನೋಡಿ ಎಷ್ಟು ಸ್ಟ್ರಾಂಗ್ ಕಾಣಿಸ್ತಾ ಇದೆ ಆ ಬಾಲಿಂಗ್ ಪಡೆ. ಅಲ್ಲಿ ಎಲ್ಲೋ ಮೈನಸ್ ಹೊಡಿತಾ ಇದೆ. ನಮಗೆ ಬೆತ್ತಲ್ ಬೇಡ, ತೆಗೆದ್ಬಿಡಿ. ಶೆಫರ್ಡ್ ಬೇಕಾಗಿಲ್ಲ. ಕಾಕ್ಸ್ ಇದ್ದಾರೆ, ಅವ್ರನ್ನ ಆಡಿಸಿ, ಇಲ್ಲ ಅಂತಂದ್ರೆ ನಮಗೆ ವೆಂಕಟೇಶ್ನ ಆಡಿಸಿ. ಈ ಏನಾದರೂ ಚೇಂಜಸ್ ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ನಮ್ಮ RCBಗೆ ಒಂದು ಚೆನ್ನಾಗಿ ಬೇಸ್ ಸಿಗುತ್ತೆ. ಮತ್ತೇನು ಅಂದರೆ ಓಪನಿಂಗ್ ಸ್ಲಾಟ್ನಲ್ಲಿ ನೀವು ರನ್ ಬರಲಿಲ್ಲ ಅಂತಂದರೆ, ವಿರಾಟ್ ಕೊಹ್ಲಿ ಕೈ ಹಿಡಿಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಮ್ಯಾಚ್ ಸೋಲ್ತಾನೆ ಇದ್ದೀವಿ. ಬಟ್ ಎಲ್ಲೋ RCB ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದೆ ಅಂತ ಈ ಸರಿ ಅನ್ನಿಸ್ತಾ ಇದೆ ನನಗೆ. ಸರ್ ಈಗ ಬೌಲಿಂಗಲ್ಲಿ ಮಂಗೇಶ್ ಯಾದವ್ನ ತುಂಬ ಓಫ್ ಹೋಗಿ ಇಟ್ಟು ದಿನೇಶ್ ಕಾರ್ತಿಕ್ ಅವ್ರು ತಗೋತಾರೆ. ಸೊ ಅವ್ರನ್ನ ತಗೊಂಡಿದ್ದು ಒಂದೇ ಬಿಟ್ರೆ ನೆಕ್ಸ್ಟ್ ಎಲ್ಲೂ ನಾವು 25 ಜನರನ್ನು ತಗೊಂಡಿದ್ದೀವಿ, ಅದ್ರಾಗ ಆಡಿಸ್ತಾನೆ ಇಲ್ಲ. ಮಂಗೇಶ್ ಯಾದವ್ ಕೂಡ ರೀಪ್ಲೇಸ್ಮೆಂಟ್ ಅಂತ ತಗೊಂಡಿದ್ದೆ. ಯಾಕೆ ಅಂತ ಅಂದ್ರೆ ನೆಟ್ ಪ್ರಾಕ್ಟೀಸ್ ನಲ್ಲೂ ಕೂಡ ನೋಡಿರ್ತಾರೆ ಪರ್ಫಾರ್ಮೆನ್ಸ್ ಯಾರ್ದು ಹೇಗೆ ಅಂತ ಹೇಳಿ. ಮಂಗೇಶ್ ಯಾದವ್ ಇಂಪ್ರೆಸ್ ಮಾಡಿಲ್ಲ ಅಂತ ಅನ್ಸುತ್ತೆ, ಆ ಕಾರಣಕ್ಕಾಗಿ ತಗೊಳ್ತಾ ಇಲ್ಲ. ಮತ್ತೆ ಅಭಿನಂದನ್ ತಗೊಂಡಿದ್ರು, ವೇಸ್ಟ್ ಪರ್ಫಾರ್ಮೆನ್ಸ್ ಆಯ್ತು. ಆಮೇಲೆ ಸಲೀಂ ಹಂಗಂತ ಹೇಳಿ ರಾಶಿಕ್ ಸಲೀಂ ಅಷ್ಟು ಕೆಟ್ಟ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಬಟ್ ಇಂಪಾರ್ಟೆಂಟ್ ಟೈಮಲ್ಲಿ ಕೈ ಹಿಡಿತಾ ಇಲ್ವೇನೋ ಅಂತ ಆಯ್ತು ಸರ್. ಈಗ ರಸಿಕ್ ಸಲ್ಮಾನ್ದಾರ್ ಅವರು ಒಂದ್ ಕಡೆ ಇಟ್ಕೊಳ್ಳೋಣ, ನಾವು ಶಫರ್ಡ್ ಆಯ್ತು, ವೇಸ್ಟ್. ಅಭ್ಯಾಸ ಪಂದ್ಯದಲ್ಲಿ ಏನೋ ಒಂದು ಗುಡ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅನ್ಕೊಳ್ಳಿ. ಇಲ್ಲಿ ಮೇನ್ ಆಗಿ ಶಫರ್ಡ್ ನೀವ್ರನ್ನ ಯಾಕೆ ತಗೋತಾ ಇದಾರೆ ಅಂದ್ರೆ ಹಳೆ ಕಾಲದ ಆಲದ ಮರಕ್ಕೆ ಜೋತಾಗ್ತಾ ಇದಾರೆ. ಲಾಸ್ಟ್ ಫೈನಲ್ ಅಲ್ಲಿ ಅವರು ಗೆಲ್ಲಿಸ್ಕೊಟ್ರು, ಆಮೇಲೆ CSK ಜೊತೆಗೆ ತುಂಬಾ ಚೆನ್ನಾಗಿ ಆಡಿದ್ರು. ಲಾಸ್ಟ್ ಟೈಮ್ ಇದ್ದಿದ್ದರಲ್ಲೇ ಅವಕಾಶ ಚೆನ್ನಾಗಿ ಬಳಸ್ಕೊಂಡ್ರು ಅನ್ನೋಂಥ ಕಾರಣಕ್ಕಾಗಿ ಪದೇ ಅವಕಾಶ ಕೊಟ್ಟಿದ್ದಾರೆ. ಬಟ್ ಇನ್ನು ನೆಕ್ಸ್ಟ್ ಮ್ಯಾಚ್ ಕೊಡಲ್ಲ ಅಂತ ಅನ್ಕೊಂಡಿದ್ದೀನಿ. ಕೊಟ್ರೆ ಅವ್ರ ಕರ್ಮ ಅಷ್ಟೇ. ಯಾಕೆಂದ್ರೆ ನೆಕ್ಸ್ಟ್ ಮ್ಯಾಚ್ ಮುಂಬೈ ಮೇಲೆ ಇರೋದ್ರಿಂದ, ಮುಂಬೈ ಗೊತ್ತಿರೋ ಟೀಮ್ ಆಗಿರೋದ್ರಿಂದ ಮೇ ಬಿ ಕೊಡ್ಬೋದು. ಇಲ್ಲ ಕೊಡಲ್ಲ ಅನ್ಕೋತೀನಿ. ಹಾಗೆ ನಾಳೆ ಮುಂಬೈ ಬಗ್ಗೆ ಮಾತಾಡ್ತಾ ಇದ್ವಿ. ನಾಳೆ RCB ವರ್ಸಸ್ ಮುಂಬೈ ಮ್ಯಾಚ್ ಇದೆ. ಮುಂಬೈ ಇಷ್ಟು ದಿನ ಚೆನ್ನಾಗಿ ಆಡ್ತಿರಲಿಲ್ಲ, ಆದರೆ ರೋಹಿತ್ ಬರ್ತಿದ್ದಾಗೆ ವಾಪಸ್ ಕಮ್ ಬ್ಯಾಕ್ ಮಾಡಿದೆ ಅನ್ನೋ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ. ಹಾಗೆ ಮುಂಬೈ ಮ್ಯಾಚ್ ಬಗ್ಗೆ ಹೇಳೋದೇ ಇಲ್ಲ. ಒಂದ್ಸರಿ ತುಂಬ ಚೆನ್ನಾಗಿ ಆಡ್ತಾರೆ, ಒಂದ್ಸರಿ ತುಂಬ ಕಳಪೆ ಪ್ರದರ್ಶನ. ನಾಳೆ ಹೇಗಿರ್ಬೋದು ಅನ್ಸುತ್ತೆ? ನನ್ನ ಪ್ರಕಾರ ಮುಂಬೈಲಿ ಯಾವುದೇ ಒಂದು ಏರುಪೇರು ಕಾಣ್ತಾ ಇಲ್ಲ. ಯಾಕಂದ್ರೆ ನಾವು ಕಳೆದ ತುಂಬಾ ಸೀಸನ್ಗಳು ನೋಡ್ತಾ ಇದ್ವಿ, 6 ಸೋಲ್ತಾರೆ ಮತ್ತು ಬ್ಯಾಕ್ ಟು ಬ್ಯಾಕ್ ಗೆದ್ಬಿಟ್ಟು ಕಪ್ ಹೊಡೆದಿರೋದು ನೋಡಿದ್ವಿ. ಅದೇ ಯಾಕಂದ್ರೆ ಅದೊಂಥರ ಹೆಂಗೆ ಅಂದರೆ ಇತಿಹಾಸ ಸೃಷ್ಟಿ ಮಾಡುವಂಥ ತಂಡ. ಅಂಥ ಒಂದು ತಂಡದಲ್ಲಿ ಚೂರು ಗೊಂದಲ ಇದೆ. ಈಗ ಸ್ಟಾರ್ಟಿಂಗಲ್ಲಿ ರೋಹಿತ್ ಶರ್ಮಾ ಒಂದು ಸ್ವಲ್ಪ ಇಂಜುರಿಯಾಗಿ ಕೂತರು, ಆಮೇಲೆ ನೆಕ್ಸ್ಟ್ ಬಂದರು, ಆಮೇಲೆ ಕ್ವಿಂಟನ್ ಡಿಕಾಕ್ ಬಂದರು, ಮತ್ತು ರಿಕಲ್ಟನ್ನ ಕೂರಿಸಿದ್ರು. ಅಲ್ಲೂ ತುಂಬ ಬದಲಾವಣೆ ಮಾಡಿದ್ದಾರೆ. ತುಂಬ ಬದಲಾವಣೆ ನೋಡಿ, ನೀನು ಮೊನ್ನೆ ಮ್ಯಾಚಲ್ಲಿ ಕ್ಯಾಪ್ಟನ್ ಹೊರಾಗಿದ್ದರು ಸೂರ್ಯಕುಮಾರ್ ಯಾದವ್ ಮತ್ತೆ ಬಂದರು. ಈಗ ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ಮತ್ತೆ ಈಗ ಅದೇ ಹಾರ್ದಿಕ್ ಪಾಂಡ್ಯ ಬಂತು ಅಂದರೆ, ಸೊ ಟೀಮಲ್ಲಿ ನೋಡಿ ಅದು ಗೆಲ್ಲುತ್ತೆ. ಸೊ ಇಡೀ ಸೀಸನಲ್ಲಿ ತುಂಬ 13 ವರ್ಷಗಳ ಕಾಲ ಅದು ಫಸ್ಟ್ ಮ್ಯಾಚ್ ಗೆದ್ದಿರಲಿಲ್ಲ. ನೆಕ್ಸ್ಟ್ ಗೆಲ್ತು, ಆಮೇಲೆ ಬ್ಯಾಕ್ ಟು ಬ್ಯಾಕ್ ಸೋಲ್ತು. ನೆಕ್ಸ್ಟ್ ಈಗ ಟಾಪ್ ಆರ್ಡ್ರು ಚೆನ್ನಾಗಿ ಆಡ್ತಾ ಇದೆ, ಗೆಲ್ತಾ ಇದ್ದಾರೆ.
ಸೊ ನಮ್ಮ RCB ಮೇಲೆ ನೋಡ್ತಾ ಹೋದರೆ ಮುಖಾಮುಖಿಲಿ ಮುಂಬೈನೇ ಮೇಲೆ ಇದೆ. ಆದ್ರೂ ಮುಂಬೈ ಅಂತ ಬಂದಾಗ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇರೋದ್ರಿಂದ ಅಲ್ಲಿ ಮುಂಬೈದೇ ಮೇಲುಗೈ ಸಾಧಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಬೌಲಿಂಗ್ ಚೆನ್ನಾಗಿದೆ, ಬ್ಯಾಟಿಂಗ್ ಚೆನ್ನಾಗಿದೆ, ಫೀಲ್ಡಿಂಗ್ ಒಂಚೂರು ತಿದ್ಕೊಂಡ್ರೆ ನೋಡಿ ಆಲ್ಮೋಸ್ಟ್ ನಾವೆಲ್ಲ ತುಂಬ ಮಾತಾಡ್ತೀವಿ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ. ಆ ಕ್ಯಾಚಸ್ ವಿನ್ ಮ್ಯಾಚಸಲ್ಲಿ ನಾವೇನಾದರೂ ಕ್ಯಾಚ್ನ ಒಬ್ರಿಗೆ ಏನಾದರೂ ಜೀವದಾನ ಕೊಟ್ವಿ ಅಂತಂದರೆ ಅವ್ರಿಗೆ ಫ್ರೀ ಹ್ಯಾಂಡ್ ಸಿಕ್ಬಿಡುತ್ತೆ. ಹೊಡಿ ಆಟಕ್ಕೆ ಅವರು ಸ್ಟಾರ್ಟ್ ಆಗ್ತಾರೆ. ನಾನು ಹೆಂಗೋ ವಿಕೆಟ್ ಹೋಗ್ಬೇಕಿತ್ತಪ್ಪ, ನೆಕ್ಸ್ಟ್ ಹೊಡಿತೀನಿ, ಚೆನ್ನಾಗೆ ಹೊಡೆದು ಹೋಗ್ಬಿಡೋಣ ಅನ್ನೋ ಒಂದು ಫೀಲಲ್ಲಿ ಆಡ್ತಾರೆ. ಅದು ಒಂದು ಮಿಸ್ಟೇಕ್ನ ನಾವು ತಿದ್ಕೊಂಡ್ರೆ ನಮ್ದು RCB ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ಬೋದು. ಒಬ್ಬ ಕಾಲರ್ ವೇಟ್ ಮಾಡ್ತಾರೆ, ಕ್ರಿಕೆಟ್ ಅಭಿಮಾನಿ ಮಂಜುನಾಥ್ ಅಂತ ಹೇಳಿ. ಮಂಜುನಾಥ್ ಅವರು ಎಲ್ಲಿಂದ ಕರೆ ಮಾಡ್ತಿರೋದು? RCB ತಂಡದ ಪರ್ಫಾರ್ಮೆನ್ಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಈಗ ಪ್ಲೇ ಆಫ್ ನಲ್ಲಿ ಅವರು ಮುಂದುವರಿಬೇಕು ಅಂತಂದ್ರೆ RCB ಮ್ಯಾಚ್ ಬಗ್ಗೆ, ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ಹೊಂದಾಣಿಕೆ ಕಡಿಮೆ ಅನ್ಸುತ್ತೆ ಟೀಮಲ್ಲಿ. ಪಟ್ಟಿದಾರ್ ಅವ್ರು ಏನ್ ಮಾಡ್ತಾರಂದ್ರೆ ಕೆಲವರು ಈ ಬೌಲಿಂಗ್ ಟೈಮ್ ಅಲ್ಲಾಗ್ಲಿ ಕೆಲವರು ಆ ಬೌಲರ್ಗಳಿಗೆ ಸಣ್ಣ ಪುಟ್ಟ ಅವ್ರು ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಡ್ಬೇಕು. ಈಗ ಲಾಸ್ಟ್ ಮೊನ್ನೆ ಒಂದು ಮ್ಯಾಚ್ ಅಲ್ಲಿ ನೋಡಿದ್ರೆ ನೆಕ್ಸ್ಟ್ ಮ್ಯಾಚ್ ಆಡ್ಬೇಕಾದ್ರೆ ಲಾಸ್ಟ್ ಓವರ್ ಅಲ್ಲಿ ಇವರು ಯಾರು ಲಾಟಿ ಬೌಲಿಂಗ್ ಮಾಡ್ತಾ ಇದ್ರು. ಲಾಸ್ಟ್ ಓವರ್ ಅಲ್ಲಿ ಅವ್ರಿಗೆ 15 ರನ್ ಬೇಕಾದ್ರೆ ಡೈರೆಕ್ಷನ್ ಕೊಡ್ತಾ ಇದ್ರು. ಇದೇ ತರ ಬಾಲ್ ಹಾಕು ಅಂತ ಡೈರೆಕ್ಷನ್ ಕೊಡ್ತಾ ಇದ್ರು ಅವರು. ಇದ್ರಲ್ಲಿ ಅವ್ರೆಲ್ಲ ಡಿಫೆಂಡ್ ಮಾಡಿ ಲಾಸ್ಟ್ ಓವರ್ ಅಲ್ಲಿ ಮ್ಯಾಚ್ ಗೆದ್ದು. ಅಂತರ ಪಟ್ಟಿದಾರ್ ಏನ್ ಮಾಡ್ತಾರೆ ಅಂದ್ರೆ ಲಾಸ್ಟ್ ಓವರ್ ಅಲ್ಲಿ ಆಗ್ಲಿ ಯಾವ್ದೇ ಬೌಲಿಂಗ್ ಟೈಮಲ್ಲಿ ಆ ಬೌಲರ್ಗಳ ನಂತರ ಏನು ಡಿಸ್ಟ್ರಾಕ್ಷನ್ ಮಾಡಲ್ಲ. ಮೋಸ್ಟ್ಲಿ ನನಗನ್ಸುತ್ತೆ ಹೊಂದಾಣಿಕೆ ಕಡಿಮೆ ಇದೆ ಅನ್ಸುತ್ತೆ ಬೌಲರ್ಗಳು ಮತ್ತೆ ಕ್ಯಾಪ್ಟನ್. ಅದೇ ಒಂಚೂರು ಮ್ಯಾಚಿಗೆ ತೊಂದರೆ ಆಗ್ತದೆ ಟೀಮ್ಗೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಪಾಟೀಲ್ ಸರ್, ಈಗ ನಾಳೆ ಮ್ಯಾಚ್ ಬಗ್ಗೆ MI ಬಗ್ಗೆ ಹೇಳಿದ್ರು. ಈಗ ನಾವು ಸೋಲ್ಸ್ಕೊಂಡ್ ಬಂದವರೆಲ್ಲ ವಾಪಸ್ ನಮ್ಮನ್ನು ಹೊಡಿತಾ ಬರ್ತಾರೆ ಅನ್ನೋ ತರ ಆಗ್ತಾ ಇದೆ. ನಾಳೆ ಕೂಡ ನಾವು ಹಿಂದೆ MIನ ಸೋಲ್ಸಿದೀವಿ, ಈಗ ನಾಳೆ ಮತ್ತೆ MI ನಮ್ಮನ್ನ ಹೊಡೆಯುತ್ತೆ ಅನ್ನೋ ಒಂದು ಭಯ ಇದ್ದೇ ಇದೆ. ಖಂಡಿತ ಇದೆ. MIನ ಅಷ್ಟು ಲೈಟ್ ಆಗಿ ತಗೊಳ್ಳೋಕೆ ಸಾಧ್ಯನೇ ಇಲ್ಲ. ನಾನು ಆರಂಭದಲ್ಲಿ ಏನ್ ಹೇಳಿದ್ದೆ ಅಂತಂದ್ರೆ ಮುಂಬೈ ಕೂಡ ಫ್ಲೇ ಆಫಿಗೆ ಹೋಗುತ್ತೆ ಅಂತ ಹೇಳಿದ್ದೆ. ಅದು ಹುಸಿಯಾಗಿರ್ಬೋದು, ಬಟ್ ಮುಂಬೈನ ಅಷ್ಟರ ಮಟ್ಟಿಗೆ ಲೈಟ್ ಆಗಿ ತಗೊಳ್ಳೋಕೆ ಸಾಧ್ಯನೇ ಇಲ್ಲ ಯಾವ ತಂಡನೂ. ಯಾಕಂದ್ರೆ ವರ್ಲ್ಡ್ ಕ್ಲಾಸ್ ಬೆಸ್ಟ್ ಆಟಗಾರರಿದ್ದಾರೆ ಇದರಲ್ಲಿ. ನಮ್ಮ ಇಂಡಿಯನ್ ಆಟಗಾರನೇ ತಗೊಳ್ಳಿ ನೀವು, ಬೂಮ್ರಾ ಅಂತ ಆಟಗಾರಿದ್ದಾರೆ, ಸೂರ್ಯಕುಮಾರ್ ಇದ್ದಾರೆ, ತಿಲಕ್ ವರ್ಮಾ ಇದ್ದಾರೆ, ರೋಹಿತ್ ಶರ್ಮಾ ಇದ್ದಾರೆ, ರಿಕಲ್ಟನ್, ಹಾರ್ದಿಕ್ ಪಾಂಡ್ಯ ಇಂಜುರಿ ಇದ್ದಾರೆ. ಆಮೇಲೆ ಇಂಥ ಒಂದು ತಂಡ ಇರುವಾಗ ಆ ತಂಡವನ್ನು ಹೇಗೆ ಲೈಟ್ ಆಗಿ ತಗೊಳಕ್ಕಾಗತ್ತೆ? ಅವ್ರು ಯಾವ ಟೈಮ್ನಾಗಾದ್ರೂ ಎಂಥವ್ರನ್ನಾದ್ರೂ ಏಕಪಕ್ಷೀಯವಾಗಿ ಗೆಲ್ಲಿಸುವಂಥ ತಾಕತ್ತು ಅವ್ರಿಗೆ ಖಂಡಿತವಾಗ್ಲೂ ಇದೆ. ಈಗ RCB ಅಷ್ಟು ಲೈಟಾಗಿ ಇವರೆಲ್ಲ ಸೋತಿದ್ದಾರೆ, ಹೋಗಿ ಹೊಡೆದು ಬಂದ್ಬಿಡೋಣ, ನೋ ಚಾನ್ಸ್. ಅವ್ರು ಹೆಂಗೆ ಕಾಂಪಿಟೇಷನ್ ಕೊಡ್ತಾರೆ ಅಂದರೆ RCBಗಿಂತ ಡಬಲ್ ಕೊಡ್ತಾರೆ. ಈಗ ನಾನು ನಿನ್ನೆನೇ ಹೇಳ್ತಾ ಇದ್ದೆ, ಕಳ್ಕೊಳಕ್ಕೆ ಅವ್ರ ಹತ್ರ ಏನೂ ಇಲ್ಲ. ಈಗ ಅವ್ರು ಪ್ಲೇ ಆಫ್ ಹೋಗ್ತಾರೆ ಅನ್ನುವಂಥದ್ದು ಸಣ್ಣದು, ಒಂದು 0.01% ಅಷ್ಟೇ ಚಾನ್ಸ್ ಇದೆ. ಬಟ್ RCB ಕಳ್ಕೊಳ್ಳೋದು ಜಾಸ್ತಿ ಇದೆ. ಅಕಸ್ಮಾತ್ ಅದನ್ನು ಸೋತ್ಬಿಟ್ರೆ ನಾವು ನಂಬರ್ 3, ನಂಬರ್ 4 ಕಾಂಪಿಟೇಷನ್ ಮಾಡ್ಬೇಕು. ಆಮೇಲೆ ಮುಂದಿನ ಪಂದ್ಯ ನಮಗೆ ಇಂಪಾರ್ಟೆಂಟು. ಈಗ ನೋಡಿ, ರಿಕಲ್ಟನ್ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ರೋಹಿತ್ ಶರ್ಮಾ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ಸೂರ್ಯ ಆಡ್ತಾರೆ ಇಲ್ಲ ಅನ್ನುವಂಥ ಡೌಟಲ್ಲಿ ಇದ್ದಾರೆ, ತಿಲಕ್ ವರ್ಮಾ ಖಂಡಿತವಾಗ್ಲೂ ಆ ಕೈನ ಹಿಡಿತಾರೆ. ಆಮೇಲೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅವ್ರದ್ದು. ಆ ಬಾಲಿಂಗ್ ಅಟ್ಯಾಕ್ ಅಂತೂ ಭಯ ಪಡಿಸೋಂಗಿದೆ. ಬೋಲ್ಟ್ ಅಂತ ಆಟಗಾರರು, ಬುಮ್ರಾ ಅಂತ ಆಟಗಾರ ಇದ್ದಾಗ ಖಂಡಿತವಾಗ್ಲೂ ನಾವು ಹೆದರಲೇಬೇಕಾಗತ್ತೆ. ಅಷ್ಟು ಈಸಿಯಾಗಿ ಲೈಟಾಗಿ ತೊಗೊಳಕ್ಕಾಗಲ್ಲ. ಬಟ್ ನಮ್ಮ RCBಲಿ ಏನಾಗ್ತಾ ಇದೆ ಅಂತಂದರೆ, ಕೊಹ್ಲಿ ಕೈ ಕೊಟ್ಟ ತಕ್ಷಣ ಪಟ ಏನೋ ಸ್ಟ್ರೆಂತೇ ಇಲ್ಲ ಅನ್ನೋ ಥರ ಆಗ್ತಾ ಇದೆ. ಪಡಿಕಲ್ ಬಿಗ್ ಇನ್ನಿಂಗ್ಸ್ ಲಾಸ್ಟ್ ಮ್ಯಾಚಲ್ಲಿ ಏನಾದರೂ ಬಂದಿತ್ತು ಅಂತಂದರೆ ಖಂಡಿತವಾಗ್ಲೂ ಗೆಲ್ತಿದ್ವೇನೋ. ಆ ಒಂದು ಬ್ಯಾಡ್ ಶಾಟಿಂದ ಹೋಯಿತು. ಆಮೇಲೆ ಪಟ್ಟಿದಾರ್ ಕೂಡ ಅಂಥದ್ದೇ ಒಂದು ಕೆಲಸ ಮಾಡಿದರು. ಜಿತೇಶ್ ಶರ್ಮಾನ ದಯವಿಟ್ಟು ಕೂರಿಸ್ಬಿಡಿ, ಇಲ್ಲ ಅಂತಂದರೆ ಆಡ್ಸೋಕ್ಕೆ ಕಳಿಸ್ಬಿಡಿ. ಕೀಪಿಂಗ್ ಅಷ್ಟೇ ಬೇಕಾಗಿತ್ತು ಅಂದರೆ ಕೀಪಿಂಗ್ ಅಷ್ಟೇ ಮಾಡಿಸಿ 7-8ಕ್ಕೆ ಏನಾದರೂ ಚಾನ್ಸ್ ಬಂದರೆ ಕಳಿಸಿ. ಯಾಕಂದರೆ ನೋಡಿ, ಮೊನ್ನೆ ಪಡಿಕಲ್ ಔಟ್ ಆದ ತಕ್ಷಣ ಜಿತೇಶ್ ಶರ್ಮಾ ಬಂದರು. ಅಲ್ಲಿ ವಿಕೆಟ್ ಹೋಯಿತು, ಪ್ರೆಷರ್ ಬಂತು. ಅದಾದ ನಂತರ ಒಂದು 2 ಓವರ್ ರನ್ ಬರಲಿಲ್ಲ. ಆಮೇಲೆ ಹೊಡೆಯೋದಕ್ಕೆ ಹೋದ್ರು ಪಟ್ಟಿದಾರ್, ಮತ್ತೆ ಅಲ್ಲಿ ವಿಕೆಟ್ ಹೋಯಿತು. ಪ್ರಾಬ್ಲಮ್ಸ್ ಆಗುತ್ತೆ. ಒಂದು ವಿಕೆಟ್ ಕೂಡ ತಂಡದ ಮೇಲೆ ಎಷ್ಟು ಎಫೆಕ್ಟ್ ಬೀಳುತ್ತೆ ಅನ್ನೋದು ಲಾಸ್ಟ್ ಮ್ಯಾಚಲ್ಲೇ ಗೊತ್ತಾಯಿತು ನಮಗೆ. ಆಮೇಲೆ ಶೆಫರ್ಡ್ನಂಥ ಒಬ್ಬ ಫಿನಿಷರ್ ಖಂಡಿತವಾಗ್ಲೂ ನಮ್ಮ RCB ತಂಡಕ್ಕೆ ಅವಶ್ಯಕತೆ ಇಲ್ಲ. ಜಾರ್ಡನ್ ಕಾಕ್ಸ್ ಇದ್ದಾರೆ, ಅವ್ರನ್ನೇನಾದರೂ ತೊಗೊಂಬಂದರೆ ಒಂದು ಸ್ವಲ್ಪ ಲಾಭ ಆಗ್ಬೋದೇನೋ. ಓಕೆ, ನೀವು ಬೆತೆಲ್ನ ಆಡಿಸ್ತೀರಾ ಅಂತಂದರೆ ಅವ್ರ ಕಡೆಯಿಂದ ಲೆಫ್ಟ್ ಹ್ಯಾಂಡ್ ಸ್ಪಿನ್ ಕೂಡ ಮಾಡಿಸಿ, ಯಾಕೆ ಅವ್ರನ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಿಲ್ಲ. ನಿಮಗೆ ಬ್ಯಾಟಿಂಗಲ್ಲಿ ಸಿಗಲಿಲ್ಲ ಅಂತಂದರೆ ಬಾಲಿಂಗ್ನಲ್ಲಾದರೂ ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಕೊಡೋ ಥರ ಮಾಡಬೇಕು. ಆಮೇಲೆ ಕೃಣಾಲ್ ಪಾಂಡ್ಯ ಅವ್ರನ್ನ ಅವ್ರ ಕೆಪಾಬಿಲಿಟಿ ತಟ್ಟಂಗೆ ಬಾಲಿಂಗ್ ಏನೂ ಮಾಡ್ತಾ ಇಲ್ಲ ಈ ಸೀಸನಲ್ಲಿ ಅಂತ ಅನಿಸ್ತಾ ಇದೆ. ಆ ಒಂದು ಲಾಸ್ಟ್ ಟೈಮ್ ಎಷ್ಟು ಚಮತ್ಕಾರ ಮಾಡಿದ್ರಲ್ಲ ಅಂಥದ್ದು ಏನೂ ನನಗೆ ಇಂಪ್ರೆಸಿವ್ ಆಗಿ ಬಾಲಿಂಗ್ ಕಾಣಿಸ್ತಾ ಇಲ್ಲ. ಬ್ಯಾಟಿಂಗ್ ತುಂಬ ಚೆನ್ನಾಗಿ ಆಡಿದ್ರು ಲಾಸ್ಟು. ಭುವಿ ಒಬ್ಬರೇ ನನಗೇನೋ ಅಷ್ಟು ಇಂಪ್ರೆಸಿವ್ ಕಾಣಿಸ್ತಿದ್ರೆ, ಹ್ಯಾಸಲ್ವುಡ್, ರಚಿಕ್ದಾರ್, ಸುಯೇಶ್ ಶರ್ಮಾ ಆ ಚಾರ್ಮ್ ಕಳ್ಕೊಂಡ್ಬಿಟ್ರು ಅಂತ ಅನ್ನಿಸ್ತಾ ಇದೆ. ಮುಂಬೈ ವಿರುದ್ಧ ಇವರು ಏನಾದರೂ ಸ್ವಲ್ಪ ಲೈಟಾಗಿ ತೊಗೊಂಡ್ರು ಕೂಡ ಇವ್ರನ್ನ ಬಾಯಿ ಬಡ್ಕೊಂಡು ಕಳಿಸ್ತಾರಷ್ಟೇ. ನನಗನ್ಸಿದ ಮಟ್ಟಿಗೆ ಮುಂಬೈ RCB ಸೇಮ್ ಕಾಂಪಿಟೇಷನ್ ನಡೆಯುತ್ತೆ. ಹಾಗೆ ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತೀರಿ, ಕ್ರಿಕೆಟ್ ಅಭಿಮಾನಿ ಪುರುಷೋತ್ತಮ್ ಅಂತ ಹೇಳಿ. ಪುರುಷೋತ್ತಮ್ ಅವರು ಎಲ್ಲಿಂದ ಕರೆ ಮಾಡ್ತಿರೋದು? ಹಲೋ.
ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಇಲ್ಲೇ ಮಲ್ಲೇಶ್ವರಮಿಂದ. RCB ತಂಡ ಸತತವಾಗಿ 2 ಸೋಲುಗಳನ್ನು ಕಂಡಿದೆ. ಹಾಗಾಗಿ ಪ್ಲೇ ಆಫ್ ಅಲ್ಲಿ ಮುಂದುವರಿಬೇಕು, ಟಾಪ್ 2 ತಂಡಗಳಲ್ಲಿ ಒಂದಾಗಬೇಕು ಅಂತಂದ್ರೆ ಯಾವ ಬದಲಾವಣೆಗಳನ್ನು ಮಾಡ್ಕೋಬೇಕು ಅನ್ಸುತ್ತೆ? ಮೇಡಮ್ ಏನಿಲ್ಲ, ವೆಂಕಟೇಶ್ ಅಯ್ಯರ್ನ ಓಪನಿಂಗ್ ಕಳಿಸ್ಬೇಕು, ಹೌದು. ಓಕೆನಾ? ಅದಾದ್ಮೇಲೆ ಇವ್ರು ಯಾರು ನಮ್ಮ ಶೆಫರ್ಡ್ ಇದಾರಲ್ಲ, ಬ್ಲಾಕ್ ಡ್ರ್ಯಾಗನ್, ಅವ್ರನ್ನ ತೆಗೆದ್ಬಿಟ್ಟು ಮೇಡಮ್ ಡಫಿನ್ ಹಾಕಬೇಕು. ಯಾಕೆಂದ್ರೆ ಅವ್ರ ಬ್ಯಾಟಿಂಗು ಇಲ್ಲ, ಬೌಲಿಂಗು ಇಲ್ಲ, ಫೀಲ್ಡಿಂಗು ಇಲ್ಲ. ಹೌದು. ಓಕೆ, ಇಷ್ಟನ್ನು ಚೇಂಜ್ ಮಾಡ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ. ಬೇಕಾದ್ರೆ ಅವಾಗ ನೀವು ಅದನ್ನ ಇದು ಸಬ್ ಆಗ್ಬಿಟ್ಟು ಇವ್ರನ್ನ ಸುರೇಶ್ ಶರ್ಮನ ಯೂಸ್ ಮಾಡ್ಕೋಬಹುದು. ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಮೇಡಮ್, ಇವ್ರು ಯಾರು ಬೆತೆಲ್ನ ತೆಗೆದ್ರೆ ಇವ್ರು ಯಾರು ಜೋರ್ಡನ್ ಕಾಕ್ ಅವ್ರು ಹಾಕ್ಕೋಬಹುದು ಮೇಡಮ್. ಮಿಡ್ಲ್ ಆರ್ಡರ್ ಅಲ್ಲಿ ಚೆನ್ನಾಗಿ ಆಡ್ತಾರೆ ಅವ್ರು ಬ್ಯಾಟಿಂಗ್. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಒಳ್ಳೆ ಫೀಲ್ಡಿಂಗ್ ಇದೆ. ಆಮೇಲೆ ಹಿಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಕ್ಕದ ಸ್ಲಾಟ್ಸ್ ಗಳನ್ನೆಲ್ಲ ತುಂಬಾ ಚೆನ್ನಾಗಿ ಹೊಡಿತಾರೆ. ಸೊ ಈ ಚೇಂಜಸ್ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಇವ್ರು ಯಾರು ಶೆಫರ್ಡ್ ತುಂಬಾ ಅಂದ್ರೆ ತುಂಬಾ ಹೆವಿ ಆಗ್ತಾ ಇದಾರೆ ಹೌದು ಟೀಮ್ಗೆ. ಹಾಗೆ ಈಗ ಪ್ಲೇ ಆಫಿಗೆ ಹೋಗ್ತಾರ, ಈ ಎಲ್ಲ ಬದಲಾವಣೆಗಳನ್ನ ಮಾಡ್ಕೊಂಡು ನಾವು ಪ್ಲೇ ಆಫ್ ಹೋಗಿ ಟಾಪ್ 2 ಅಲ್ಲಿ ಹೋಗ್ಬೋದು ಅಂತ ನಿಮ್ಗೆ ಅನ್ಸುತ್ತಾ? 100% ತುಂಬಾ ಈಸಿ ಆಗಿದೆ. ನಿನ್ನೆ ಮ್ಯಾಚ್ ಅಷ್ಟೇನೆ ಫೀಲ್ಡಿಂಗ್ಗಳು, ಮೊನ್ನೆ ಮ್ಯಾಚ್ ಫೀಲ್ಡಿಂಗ್ ಗಳು ಕ್ಯಾಚ್ ಬಿಟ್ರು. ಆಮೇಲೆ ಮೇನ್ ಇಂಪಾರ್ಟೆಂಟ್ ಏನ್ ಕೊಟ್ರ ಮೇಡಮ್, ಕ್ಯಾಚ್ ನ ಬಿಡ್ಬಾರ್ದು ಯಾವತ್ತೇ ಆಗ್ಲಿ. ಅವ್ರು ಹೊಡಿಲಿ, ಕಷ್ಟಪಟ್ಟು ಹೊಡಿಲಿ, ನಾಟ್ ಪ್ರಾಬ್ಲಮ್. ಕಷ್ಟಪಟ್ಟು ಹೊಡಿದ್ರೆ ಮ್ಯಾಚ್ ನ ಏನ್ ತೊಂದ್ರೆ ಏನಿಲ್ಲ. ನಾವಾಗಿ ಬಿಟ್ಕೊಡ್ಬಾರ್ದು ಅಷ್ಟೇನೆ. ಫೀಲ್ಡಿಂಗ್ ಅಲ್ಲಿ ಲೂಸ್ ಫೀಲ್ಡಿಂಗು, ಆಮೇಲೆ ಕಾಂಬಿನೇಷನ್ಸ್ಗಳನ್ನ ಈಗ ಇವ್ರು ಶೆಫರ್ಡ್ ಮ್ಯಾಚ್ ಮೇಲೆ ಆಡಿದ್ದಾರೆ ಆಯ್ತಾ. 10 ಮ್ಯಾಚ್ ಆಡಿದ್ರು 1 ಮ್ಯಾಚ್ ಗೆಲ್ಲಿಸ್ಕೊಟ್ಟಿಲ್ಲ. ಇವನ್ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಚೆನ್ನಾಗ್ ಮಾಡಲ್ಲ ಅವರು ಆಯ್ತಾ. ಬ್ಯಾಟಿಂಗು ಮಾಡಲ್ಲ, ಬೌಲಿಂಗ್ ಮಾಡಲ್ಲ. ಸೊ ಏನಕ್ಕೆ ಅವ್ರನ್ನ ಇಟ್ಕೋತೀರಿ? ಡಫಿ ಹಾಕೊಳ್ಳಿ. ಡಫಿ ಅವ್ರು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಹೇಸಲ್ವುಡ್ ಕೆಲವು ಟೈಮ್ ಫೇಲ್ ಆದಾಗ ಅವ್ರನ್ನ ಅಂದ್ರೆ ಅವ್ರ ಜೊತೆನೆ ಅವ್ರನ್ನ ಬೌಲಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೆಂಗಳೂರಲ್ಲಿ ಭುವನೇಶ್ವರ್ ಕುಮಾರ್ ಮತ್ತೆ ಹೇಸಲ್ವುಡ್ 8 ಓವರ್ ಅಷ್ಟೇ ಚೆನ್ನಾಗ್ ಆಗ್ತಿರೋದು. ಇನ್ನು 12 ಓವರ್ ಮಿಸ್ಯೂಸ್ ಆಗ್ತಾ ಇದೆ. ಡಫಿ ಅವ್ರು ಬಂದ್ರೆ 12 ಓವರ್ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಮಂಜುನಾಥ್ ಸರ್, ಈಗ ನಮ್ಮ ಹೋಮ್ ಗ್ರೌಂಡ್ ಬಿಟ್ಟು ಈಗ ಇರೋ ಮ್ಯಾಚ್ಗಳೆಲ್ಲ ಹೊರಗೆ ಇರುವಂಥದ್ದು, ನಮ್ಮ ಫೀಲ್ಡಲ್ಲಿ ಫೈನಲ್ ಆಗಬೇಕು ಅಂತಿತ್ತು, ಆದರೆ ಎಲ್ಲ ಬದಲಾಗಿದೆ. ಈಗ ಎಲ್ಲ ಹೊರಗಡೆ ಇರುವಂಥ ಕಾರಣ ಇದು ನಮ್ಮ RCBಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ? ಒಬ್ರು ಕಾಲರ್ ತುಂಬ ಚೆನ್ನಾಗಿ ಮಾತಾಡಿದ್ರು ನಮಗೆ, ಎಲ್ಲೆಲ್ಲಿ ಏನೇನು ಚೇಂಜಸ್ ಆಗಬೇಕು, ಯಾರ್ಯಾರನ್ನ ರೀಪ್ಲೇಸ್ ಮಾಡಬೇಕು ಅಂತ. ಸೊ ಅವ್ರು ಹೇಳಿದ್ರಲ್ಲಿ ನಾನು ಅದೇ ಥರನೇ ಕ್ಯಾರಿ ಮಾಡ್ತೀನಿ. ಯಾಕೆ ಅಂತಂದರೆ ಸೊ ನಮಗೆ ಬದಲಾವಣೆ ಬೇಕು. ಬದಲಾವಣೆ ಮಾಡಿದಾಗಲೇ ಅವಲೇ ಸರ್ ಹೇಳ್ದಂಗೆ SRS ಬದಲಾವಣೆ ಮಾಡ್ಕೊಂತು ತುಂಬ ಸ್ಟ್ರಾಂಗ್ ಆಗೋಯ್ತು. ಮುಂಬೈಯಲ್ಲೂ ಬದಲಾವಣೆ ಆಗ್ತಾಯಿದೆ, ತುಂಬ ಸ್ಟ್ರಾಂಗ್ ಇದು ಬ್ಯಾಕ್ ಆಗ್ತಾ ಇದೆ. KKR ಅಲ್ಲಿ ನೋಡಿ, ಅಲ್ಲಿ ಇಲ್ಲಿ ಆಯಿತು, ಮತ್ತೆ ಅದು ಬದಲಾವಣೆ ಆಯಿತು, ಅದು ತುಂಬ ಸ್ಟ್ರಾಂಗ್ ಆಗಿ ಬ್ಯಾಕ್ ಟು ಬ್ಯಾಕ್ ಗೆಲ್ತಾ ಇದೆ. ನೋಡಿ ಟಾಪಲ್ಲಿರೋರು ಯಾಕೆ ಅಂದರೆ ಒಂದು ಫೀಲ್ ಇರುತ್ತೆ. ನಾನು ಫಸ್ಟ್ ಪ್ಲೇಸಲ್ಲಿ ಇದ್ಬಿಟ್ರೆ ನಮ್ಗೊಂಥರ ಹೆಂಗೋ ಒಂದು ನಾನು ಒಂದು ಗೆಲ್ತೀನಪ್ಪ ಈ ಮ್ಯಾಚಲ್ಲಿ, ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇರುತ್ತೆ. ನಾವು ಬ್ಯಾಕ್ ಮಾಡ್ತಾ ಸೋಲ್ತಾ ಹೋದರೆ ಸೊ ಅಲ್ಲಿ ಅಂದರೆ ಹೆಂಗೆ ಅಂತಂದರೆ ಸೋಲ್ತಾ ಇದ್ದಾಗ ಒಂದು ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಟೀಮ್ ಮ್ಯಾನೇಜ್ಮೆಂಟಲ್ಲಿ ಒಂದು ಸ್ವಲ್ಪ ಗೊಂದಲ ಆಗುತ್ತೆ. ಸೊ ಅದಾಗಬಾರ್ದು ಅಂತಂದರೆ ಶೆಫರ್ಡ್ನ ಕೂರಿಸಲೇಬೇಕು ಕಳಕಳಿ. ಯಾಕೆಂದರೆ ಅವರಿಂದ ನೋಡಿ 10 ಮ್ಯಾಚಲ್ಲಿ 1 ಮ್ಯಾಚು ಅವ್ರದ್ದು ವಿನ್ನಿಂಗ್ ಪರ್ಸೆಂಟೇಜ್ ಏನೂ ಇಲ್ಲ, ಅವ್ರದ್ದು ಕಾಂಟ್ರಿಬ್ಯೂಷನು ಇಲ್ಲ. ಈ ಕಡೆ ಫೀಲ್ಡಿಂಗು ಆ ಥರ ಕಂಫರ್ಟಬಲ್ ಇಲ್ಲ, ಅಥವಾ ಈ ಕಡೆ ಬ್ಯಾಟಿಂಗಾರ ಕಂಫರ್ಟಬಲ್ ಇದ್ದಾರೆ, ಅದೂ ಇಲ್ಲ. ಈ ಕಡೆ ಬೌಲಿಂಗಾರ ಮಾಡ್ತಾರೆ, ಸಿಕ್ಕಾಪಟ್ಟೆ ಓಡಿಸ್ಕೋತಾರೆ, ಸಿಕ್ಕಾಪಟ್ಟೆ ಲೈನಲ್ಲಿ ಲೆಂತ್ ಮಿಸ್ ಮಾಡಿ ಬೌಲಿಂಗ್ ಮಾಡ್ತಾರೆ. ಅಲ್ಲಿ ಮಿಸ್ ಆದಾಗ ನೋಡಿ ಕ್ಯಾಚಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಟೀಮಲ್ಲಿ. ಆ ಕ್ಯಾಚ್ಗಳು ಏನಾದರೂ ಮಿಸ್ ಆದರೆ ಈಸಿ ಆಗುತ್ತೆ. ಅದು ಅವೆಲ್ಲ ಸ್ಟಾರ್ಟಿಂಗಲ್ಲೇ ಹೇಳ್ತೀವಿ ನಾವು, ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಮಿಸ್ ಆದಾಗ ತುಂಬಾ ಬದಲಾವಣೆ ಮಾಡ್ಕೊಳೋದಿದೆ. ಶೆಫರ್ಡ್ನ ಕೂರಿಸಿ ಡಫಿನ ತನ್ನಿ. ನೆಕ್ಸ್ಟು ಬೆತೆಲ್ಗೆ ಚಾನ್ಸ್ ಕೊಡೋದಾದರೆ ಇನ್ನೊಂದು ಚಾನ್ಸ್ ಕೊಟ್ಟು ನೋಡಿ. ನೆಕ್ಸ್ಟ್ ಇಲ್ಲ ಆಗಲ್ಲ ಅಂತಂದರೆ ಜಾರ್ಡನ್ ಕಾಕ್ನ ತನ್ನಿ. ವಿಕೆಟ್ ಕೀಪರ್ ಪ್ಲಸ್ ಬ್ಯಾಟರ್ ಸಾಕು, ತುಂಬ ಚೆನ್ನಾಗಿ ಆಡ್ತಾರೆ. ಅವ್ರನ್ನ ತುಂಬ ಪ್ರೀವಿಯಸ್ ಮ್ಯಾಚ್ಗಳು ನೋಡಿದ್ವಿ ನಾವೆಲ್ಲ. ಅದು ಬಿಟ್ಟರೆ ವೆಂಕಟೇಶ್ ಅಯ್ಯರ್ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಜಿತೇಶ್ ಶರ್ಮಾ ಬದಲಿ ಜಾರ್ಡನ್ ಕಾಕ್ ವಿಕೆಟ್ ಕೀಪಿಂಗ್ ಪ್ಲಸ್ ಬ್ಯಾಟಿಂಗ್ ಆಡ್ತಾರೆ. ಜಿತೇಶ್ ಶರ್ಮಾ ಒಂದು ಮ್ಯಾಚ್ ಕೂರಿಸಿ ನೋಡಿ, ಅವ್ರಿಗೂ ಒಂದು ಸ್ವಲ್ಪ ನೋವಾಗಲಿ, ನಾನು ಕೂರಿಸ್ತಾರಪ್ಪ, ನಾನು ಟೀಮಿಗೆ ಇನ್ನೊಂದ್ಸಲ ಏನಾದ್ರು ಕೊಡಬೇಕು, ಕೂರಿಸಿದ್ರೆ ನನಗೆ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ನಾನು ತುಂಬ ಓದ್ಸಲ ವಿನ್ನಿಂಗಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟವನು ಅಂತ ಹೇಳ್ತಾರೆ. ಸೊ ಜಿತೇಶ್ ಶರ್ಮಾ ಶೆಫರ್ಡ್ನ ಕೂರಿಸಿ ಈ ಮ್ಯಾಚನ್ನು ಏನಾದರೂ ಪ್ರಯೋಗ ಮಾಡೋದಿದ್ರೆ ಅವರಿಬ್ಬರಿಂದ ಹೊರಗಿಟ್ಟು ಪ್ರಯೋಗ ಮಾಡಿ ಅಷ್ಟೇ. ಸರ್, ಹಾಗೆ ನಾನು ಹೇಳ್ತಾ ಇದ್ದೆ, ಹೋಮ್ ಗ್ರೌಂಡ್ ಇಂದ ಬಿಟ್ಟು ಎಲ್ಲ ಹೊರಗಡೆ ಮ್ಯಾಚ್ ಇರೋದಕ್ಕೆ ಇದು ಎಫೆಕ್ಟ್ ಆಗ್ತಿದೆ. ಎಷ್ಟು ಎಫೆಕ್ಟ್ ಆಗುತ್ತೆ? ಖಂಡಿತ ನಾವು ಹೋಮ್ ಗ್ರೌಂಡ್ ಅಲ್ಲಿರುವಂತ ಎಲ್ಲ ಮ್ಯಾಚ್ ಗಳನ್ನ ಗೆದ್ದಿದ್ದೀವಿ. ಈಗ ಅದು ಕಾಲ್ ತುಳಿತ ಆಗಿರೋ ಕಾರಣಕ್ಕಾಗಿ ರಾಂಪುರ್ನಲ್ಲಿ ಆ ಮ್ಯಾಚ್ ನ
ಅಲ್ಲಿಗೆ 2 ಕೊಟ್ಟಿದ್ದಾರೆ. ಈಗ ನೋಡಿ ನಮಗೆ ಅದನ್ನ ಹೋಮ್ ಅನ್ಬೇಕಾ ಆಮೇಲೆ ಹೋಮ್ ಅನ್ಬಾರ್ದ ನನಗೆ ಗೊತ್ತಿಲ್ಲ. ಬಟ್ RCB ಸಪೋರ್ಟರ್ಸ್ ಅಂತೂ ಖಂಡಿತವಾಗ್ಲೂ ಹೆಚ್ಚಿಗೆ ಇದ್ದೇ ಇರ್ತಾರೆ. ಹೋಮ್ ಗ್ರೌಂಡಲ್ಲಿ ಆಡಿದಂತಹ ಒಂದು ಖುಷಿ ಇರುತ್ತಲ್ಲ ಅಥವಾ ಆ ಒಂದು ಸ್ಟ್ರೆಂತ್ ಇರುತ್ತಲ್ಲ, ಖಂಡಿತವಾಗ್ಲೂ ಬೇರೆ ಕಡೆ ಆಡಿದಾಗ ಅದು ಇರಲ್ಲ. ಸ್ವಲ್ಪ ಕೊಂಚ ಲೋ ಖಂಡಿತವಾಗ್ಲೂ ಆಗೇ ಆಗ್ತೀವಿ. ಹೋಮ್ ಗ್ರೌಂಡಲ್ಲಿ ಇದ್ದಿದ್ರೆ ಒಂದು ಸ್ವಲ್ಪ ಪ್ಲಸ್ ಆಗೇ ಆಗ್ತಿತ್ತು. ಬಟ್ ಈಗ ನಾವು ಅದನ್ನೆಲ್ಲ ಯೋಚನೆ ಮಾಡುವಂಥ ಮೈಂಡಲ್ಲೇ ಈಗ ಗೆಲ್ಬೇಕಷ್ಟೇ. ನೀವು ಹೋಗಿ ಮುಂಬೈಲಾದರೂ ಆಡಿ, SRH ಅವ್ರ ಗ್ರೌಂಡಲ್ಲಿ ಆಡಿ, ಚೆನ್ನೈಯಲ್ಲಾದರೂ ಆಡಿ, ಎಲ್ಲಾದರೂ ಆಡಿದ್ರು ಕೂಡ ನಾವು ಗೆಲ್ಲಬೇಕು. ಈಗ ಅದನ್ನ ಒಂದೇ ಓಪಿಟ್ಕೋಬೇಕು. 2ರಲ್ಲಿ 2 ಸೋತಿರೋದ್ರಿಂದ ಅದು ಎಷ್ಟರ ಮಟ್ಟಿಗೆ ಪ್ರೆಷರ್ ಬಂದಿದೆ ಅಂತಂದರೆ ಮುಂದಿನ 4 ಪಂದ್ಯಗಳಲ್ಲಿ ನಾವು ಒಂದು 3 ಗೆದ್ರೆ ಮಾತ್ರ ನಂಬರ್ 1 ನಂಬರ್ 2 ಅಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ. 2 ಗೆದ್ರು ಕೂಡ ಮತ್ತೆ ಆಮೇಲೆ ರನ್ ರೇಟ್ ನೋಡು ಮತ್ತೆ ಬುಕ್ ಹಿಡ್ಕೊಂಡು ಕೂತ್ಕೋಬೇಕು. ಅದೇ ಕಾರಣಕ್ಕಾಗಿ ನೆಕ್ಸ್ಟ್ ಪಂದ್ಯ ಅಂದರೆ ನಾಳೆಗೆ ಪಂದ್ಯವನ್ನು ಏನಾದರೂ ಗೆದ್ರೆ ಒಂದು ಸ್ವಲ್ಪ ಹೋಪ್ ಜಾಸ್ತಿ ಆಗುತ್ತೆ. ಮುಂಬೈ ಹೇಳ್ಕೊಳ್ಳುವಂಥ ಪ್ರದರ್ಶನ ಕೊಟ್ಟಿಲ್ಲ, ಓಕೆ ಒಪ್ಕೊಳ್ತೀನಿ, ಅವರು ಪ್ರೆಷರಲ್ಲಿದ್ದಾರೆ. ಈಗ ಇನ್ನೊಂದು ಮಾಹಿತಿ ಪ್ರಕಾರ ಸೂರ್ಯಕುಮಾರ್ ಯಾದವ್ ಕೂಡ ನೆಕ್ಸ್ಟ್ ಮ್ಯಾಚ್ ಇರಲ್ಲ, ಯಾಕಂದ್ರೆ ಅವ್ರ ತಂದೆ ಆಗ್ತಾ ಇರೋದ್ರಿಂದ ಅವರು ಕೂಡ ಹೋಗ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯನು ಕೂಡ ಅಲಭ್ಯತೆ ಇದ್ದಾಗ ಇಬ್ರು ಮೇನ್ ಆಟಗಾರರೇ ಆ ತಂಡದಿಂದ ಹೊರಗಡೆ ಉಳಿದಾಗ ಖಂಡಿತವಾಗ್ಲೂ ಅದು RCB ಲಾಭ ಆಗ್ಬೋದು ಅಂತ ನಾನು ಅನ್ಕೋತೀನಿ. ಮತ್ತೆ ಕಾಲರ್ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವ್ರು 3 ಚೇಂಜಸ್ನ ಹೇಳಿದ್ರು. ಒಂದು, ಆರಂಭದಲ್ಲಿ ಜೆಕಬ್ ಬೆಥಲ್ ಬೇಕಾಗಿಲ್ಲ ಅಂತ ಅಂದ್ರು. ಆಮೇಲೆ ಫಿನಿಶರ್ ಆಗಿ ನಮ್ಗೆ ಯಾರು ಶಫರ್ಡ್ ಬೇಕಾಗಿಲ್ಲ ಅಂತ ಅಂದ್ರು. ಆಮೇಲೆ ಈ ನೋಡಿ ಓಪನಿಂಗ್ ಅಲ್ಲಿ ವೆಂಕಟೇಶ್ ಅಯ್ಯರ್ ಅಂತ ತಗೊಂಬನಿ, ಜೆಕಬ್ ಬೆಥಲ್ ಹೋದ್ರು, ಓಕೆ, ಅವ್ರ ಬದಲಾಗಿ ಜಾರ್ಡನ್ ಕಾಕ್ಸ್ ಅಂತ ತಗೊಂಬನಿ, ಮಧ್ಯಮ ಕ್ರಮಾಂಕ ಸ್ಟ್ರಾಂಗ್ ಆಗುತ್ತೆ. ಶಫರ್ಡ್ನ ತೆಗೆದ್ರೆ ಡಫಿ ಬರ್ತಾರೆ. ಎಷ್ಟು ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ ನಮ್ಮ ಟೀಮು. ನೋಡಿ, ನಾವು ಡೈಲಿ ಕ್ರಿಕೆಟ್ ನೋಡೋರಿಗೆ ಇದು ಅನ್ನಿಸ್ತಾ ಇದೆ ಅಂತಂದ್ರೆ ನೀವು 24 ತಾಸು ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಾ ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ಇವ್ರು ಯಾಕೆ ಅವ್ರನ್ನ ನನಗೆ ಒಂದೊಂದ್ಸರಿ ಏಕೆ ಅನಿಸುತ್ತೆ ಅಂತಂದರೆ ಪದೇ ಫೇಲ್ ಆದರೂ ಕೂಡ ಅವಕಾಶಗಳನ್ನು ಯಾಕೆ ಕೊಡ್ತಾ ಇದ್ದಾರೆ. ನಾಳೆ ನೀವು ಹೋಗಿ ನಾಳೆ ಟಾಸ್ ಆದ ತಕ್ಷಣ ಎಕ್ಸ್ಪೆಕ್ಟ್ ಏನು ಮಾಡ್ತಿರ್ತೀವಿ ಅಂತಂದರೆ ಅವ್ರನ್ನ ತೆಗೆಸಿರ್ತಾರೆ, ಇವ್ರನ್ನ ತೆಗೆಸಿರ್ತಾರೆ. ಅವ್ರು ಲಾಸ್ಟ್ ಏನು ಹೇಳ್ತಾರೆ ಗೊತ್ತಾ? ನೋ ಚೇಂಜಸ್. ಹೇಳು, ನಾನು ಲಾಸ್ಟ್ ಮ್ಯಾಚು ಹಂಗೆ ಅನಿಸ್ತು, ನೋ ಚೇಂಜಸ್. ಶೆಫರ್ಡ್ ಮತ್ತೆ ಯಾಕಪ್ಪ ತಗೊಂಡ್ರೆ, ಹೋಗ್ಲಿ ಇವ್ರನ್ನ ಇಂಪ್ಯಾಕ್ಟಲ್ಲಿ ಆದರೂ ಇಟ್ಕೊಂಡು ಓಕೆ ನೀವು ಡಫಿನ್ ತೊಗೊಬರ್ಬೋದು ಫಸ್ಟ್ ಬ್ಯಾಟಿಂಗ್ ಆದರೆ, ಅಥವಾ ಬ್ಯಾಟಿಂಗಲ್ಲಿ ಫೇಲ್ಯೂರ್ ಆದರೆ ಶೆಫರ್ಡ್ನೇ ಆಡಿಸಿ, ಈ ಥರ ಮೈಂಡ್ ಸೆಟ್ಟಲ್ಲಿ ಅಂದರೆ ಏನಾದರೂ ಬರ್ತಾರೆ ಅಂದ್ಕೊಂಡೆ. ಬಟ್ ನೋ ಚೇಂಜಸ್ ಅಂತ ಹೋಗ್ಬಿಡ್ತಾರೆ. ಅದು ಯಾಕೆ ಏನು ಅನ್ನೋದು ನನಗಂತೂ ಗೊತ್ತಾಗ್ತಾನೆ ಇಲ್ಲ. ಅಂದರೆ ಒಬ್ಬ ಕಾಲರ್ ನೀಟಾಗಿ ಅಬ್ಸರ್ವ್ ಮಾಡಿದ್ರು ಸರ್. ಒಬ್ಬ ಬೌಲರು ತುಂಬ ದುಬಾರಿಯಾಗಿ ಹೊಡೆಸ್ಕೊತಾ ಇದ್ದಾನೆ ಅಂದರೆ ಒಬ್ಬ ಕ್ಯಾಪ್ಟನ್ ಆದವನು ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು. ಆ ಕಮ್ಯುನಿಕೇಷನ್ನ ಗ್ಯಾಪ್ ಆಗ್ತಿದೆ ಪಟ್ಟಿದಾರ್ಗೂ ಬೌಲರ್ಗೂ ಮಧ್ಯೆ. ಅದು ಯಾರೇ ಆಗಲಿ, ಯಾವುದೇ ಟೀಮ್ ಮ್ಯಾನೇಜ್ಮೆಂಟ್ ಆಗಲಿ, ಯಾರೇ ಒಬ್ಬ ಟೀಮ್ ಪ್ಲೇಯರ್ ಆಗಲಿ, ಒಬ್ಬ ಕ್ಯಾಪ್ಟನ್ ಜವಾಬ್ದಾರಿ ಅದು. ಯಾಕೆ ಹೊಡೆಸ್ಕೊತಿದ್ಯಾ, ಲೈನಲ್ಲಿ ಚೇಂಜ್ ಮಾಡು. ನೋಡಿ, ಕೆಲವೊಂದು ಸ್ಯಾಮ್ಸನ್ ಮಾತಾಡ್ತಾರೆ, ತುಂಬ ಜನ ಮಾತಾಡೋದು ನೋಡಿದ್ದೀವಿ. ಬೌಲಿಂಗ್ ದುಬಾರಿ ಆದಾಗ ಬೌಲರ್ ಹೊಡೆಸ್ಕೊಂಡೋ ಟೈಮಲ್ಲಿ ಅದೊಂದನ್ನು ಬದಲಾವಣೆ ಮಾಡ್ಕೋಬೇಕು ಪಟ್ಟಿದಾರು. ಮತ್ತು ಇನ್ನೊಂದು ಏನಂದರೆ ಅದೇ ಟೀಮಲ್ಲಿ ಸ್ವಲ್ಪ ಅದ್ರ ಬದಲು ಮಾಡೋದನ್ನ ಕಮ್ಮಿ ಮಾಡಿ ಒಂದು ಸ್ಟ್ರಾಂಗ್ ಟೀಮ್ನ ಇಳಿಸಿದ್ರೆ ಇನ್ನು 4 ಮ್ಯಾಚನ್ನು ನಾವು ಗೆದ್ಕೊಂಡು ಟಾಪ್ ಅಲ್ಲಿ ನಿಂತ್ಕೊಂಡ್ರೆ ಫೈನಲಿ ಡೈರೆಕ್ಟ್ ಹೋಗ್ತೀವಿ. ಒಂದು ಮ್ಯಾಚ್ ಗೆದ್ರೂ ಯಾವುದೇ ಒಂದು ಡೌಟ್ ಇಲ್ಲ, ನಮ್ದು RCB ತುಂಬ ಸ್ಟ್ರಾಂಗ್ ಆಗಿದೆ. 1-2 ಬದಲಾವಣೆ ಬೇಕಿದೆ, ಅವಶ್ಯಕತೆ ಇದೆ. ಹಾಗೆ ಸರ್, ಇವಾಗ ನಾವು ಪಾಯಿಂಟ್ಸ್ ಟೇಬಲ್ ನೋಡ್ತಾ ಬಂದರೆ ಸ್ಟಾರ್ಟಿಂಗಲ್ಲೇ ಟಾಪಲ್ಲಿರೋ ಪ್ಲೇಯರ್ಸ್ಗಳೇ ಹಂಗೆ ಆ ಮ್ಯಾಚ್ಗಳು ಹಂಗೆ ಕಂಟಿನ್ಯೂ ಆಗ್ತಾ ಇತ್ತು. ಈಗ ನೋಡಿದ್ರೆ ಎಲ್ಲ ಉಲ್ಟಾ ಆಗ್ತಾ ಇರೋ ಥರ ಕಾಣಿಸ್ತಾ ಇದೆ. ಈಗ ಮ್ಯಾಚ್ ನೋಡಿದಾಗ ಇದನ್ನು ನೋಡಿದಾಗ ನಿಮಗೆ ಯಾವ ತಂಡಗಳಿಗೆ ಕಂಪ್ಲೀಟ್ ಆಗಿ ಡೋರ್ ಕ್ಲೋಸ್ ಆಗಿದೆ ಪ್ಲೇ ಆಫ್ಗೆ ಬರದೇ ಇರೋ ಥರ ಅಂತ? ನನ್ನ ಪ್ರಕಾರ ಆಲ್ಮೋಸ್ಟ್ LSG ಆಮೇಲೆ DC ನಿನ್ನೆ ಒಂದು ತುಂಬಾ ಕಳಪೆ ಪ್ರದರ್ಶನ ಕೊಡ್ತು. ಅದು ಒಂದು ಗೇಟ್ ಕ್ಲೋಸ್ ಆಗಿದೆ. ಯಾಕೆಂತಂದ್ರೆ ಅಲ್ಲೂ MI ಆಲ್ಮೋಸ್ಟ್ ಆಲ್ ಗೇಟ್ ಅದೇ. ಈಗ ನಾವೇನಿದೆ ಟಾಪ್ 6 ಅಲ್ಲಿ ಏನಿದಾರೋ ಅಲ್ಲಿ ಒಂಚೂರು ಕಾಂಪಿಟೇಷನ್ ಬರುತ್ತೆ ಬಿಟ್ರೆ 4 ತಂಡಗಳು ಆಲ್ಮೋಸ್ಟ್ ಆಲ್ ಗೇಟ್ ಕ್ಲೋಸ್ ಆಗಿದೆ. ಇಲ್ಲ, ಟಾಪ್ 7ಗೂ ಚಾನ್ಸ್ ಇದೆ. KKRಗೂ ಒಳ್ಳೆ ಚಾನ್ಸ್ ಇದೆ. ಹೇಗೆ ಅಂತ ಹೇಳ್ತೀನಿ, KKR 10 ಗೆದ್ದಿದೆ, ಇನ್ನು 4 ಇದೆ. 4ಕ್ಕೆ 4 ಗೆದ್ರು ಕೂಡ ಅವ್ರ ಪಾಯಿಂಟ್ 17 ಆಗುತ್ತೆ. 17 ಅಂದ್ರೆ ಕ್ವಾಲಿಫೈ ಅವರು, ನೋ ಡೌಟ್. CSKಗೂ ಚಾನ್ಸ್ ಇದೆ. ಲಾಸ್ಟ್ 7 ತಂಡದವರೆಗೂ ಕೂಡ ಎಲ್ಲರಿಗೂ ಚಾನ್ಸ್ ಇದೆ. ಬಟ್ ಈ ಕಾಂಪಿಟೇಷನ್ ಹೇಗಾಗುತ್ತೆ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ರನ್ ರೇಟ್ ಮೇಲೆನೆ ಒಂದು 2 ತಂಡ ಎಂಟ್ರಿ ಒಳಗಡೆ ಕೊಡ್ತಾವೆ ಅಂತ ಅನಿಸ್ತಾ ಇದೆ ನನಗೆ. ಬಟ್ ಈಗಿರುವಂಥ ಕಾಂಪಿಟೇಷನ್ ನೋಡಿದ್ರೆ CSKನೂ ಹಂಗೆ ಆಡ್ತಾ ಇದೆ, GTನೂ ಹಂಗೆ ಆಡ್ತಾ ಇದೆ. ಅಕಸ್ಮಾತ್ ಇವತ್ತಿನ ಪಂದ್ಯ ನೋಡಿ ನೀವು ಬೇಕಾದ್ರೆ RR ಏನಾದರೂ ಇವತ್ತು ಸೋತ್ರೆ ತುಂಬಾ ಕಷ್ಟ ಇದೆ. ಮತ್ತು ಇವತ್ತು ಏನೇ ಆದರೂ ಕೂಡ ಯಾರು ಗೆದ್ರು ಯಾರು ಸೋತ್ರು ಕೂಡ ನಾವಂತೂ ಕೆಳಗಡೆ ಬರೋದಂತೂ ಫಿಕ್ಸೇ. ಇವತ್ತು 4ನೇ ಸ್ಥಾನಕ್ಕೆ ಬರ್ತೀವಿ ನಾವು. ಅಂದರೆ ಆ ಒಂದು ಅದನ್ನು ಮಾಡ್ಕೊಳ್ಬಾರ್ದು. ಯಾಕೆ ಅಂತಂದರೆ ನಮ್ಮದೊಂದು ಈಗ ಹೋದ್ಸಲ ಒಂದು ಒಳ್ಳೆ ಓಪಲ್ಲಿ ಅಭಿಮಾನಿಗಳಿಗೆಲ್ಲ ಒಂಥರ ಹಿಂಗೆ ಅಂದರೆ ಒಂದು ಪ್ರೌಡ್ ಫೀಲಲ್ಲಿ ಬಂದ್ವಿ. ಈ ಸಲನೂ ನಮ್ಮದೇ ಅನ್ನೋ ಒಂದು ಫೀಲಲ್ಲಿ ಇತ್ತು. ಸೊ ಆ ಒಂದು ಓಪ್ನ ಯಾಕೋ ಬರ್ತಾ ಕಮ್ಮಿ ಮಾಡ್ತಾ ಇದ್ದಾರೆ. ಆ ಓಪ್ನ ಕಳ್ಕೊಳ್ಬಾರ್ದು. ಅದನ್ನೇ ಈಗ 4 ಮ್ಯಾಚ್ ಇದೆ, 4ರಲ್ಲಿ 3 ಗೆದ್ರು ಸಾಕು. ಬಟ್ ಲಾಸ್ಟ್ ಮ್ಯಾಚ್ ಏನಾದ್ರು ನಾವು ಗೆದ್ದಿದ್ರೆ ನಂಬರ್ 1 ಅಲ್ಲಿ ಇರ್ತಿದ್ವಿ. ಇವತ್ತು ನೋಡಿ ನಂಬರ್ 4 ಅಲ್ಲಿ, ನಂಬರ್ 1ಗೂ ನಂಬರ್ 4ಗೂ ಬಹಳ ಡಿಫ್ರೆನ್ಸ್ ಕಾಣಿಸುತ್ತೆ. ಮತ್ತೆ ಅದು ಮನಸ್ಥಿತಿ ನೋಡಿ, ಆಟಗಾರರ ಮನಸ್ಥಿತಿ ಮೇಲೂ ಅದು ಪ್ರಭಾವ ಬೀರುತ್ತೆ. ನಂಬರ್ 1 ಅಲ್ಲಿ ಇದ್ದಾಗ ನಾವು ನಂಬರ್ ಏನು ಗೊತ್ತಾ, ಕೆಲವೊಂದ್ಸರಿ ಒಬ್ಬ ಒಳ್ಳೆ ಬ್ಯಾಟರ್ ಆತ ಬ್ಯಾಟಿಂಗ್ ಸ್ಟ್ಯಾಂಡ್ ಆದಾಗ ಆತ ಹೆಂಗ್ ಬೀಸಿದ್ರು ಕೂಡ ಬೌಂಡ್ರಿ
ಹೋಗುತ್ತೆ. ಇನ್ನೊಂದ್ಸರಿ ನೀವು ಎಂಥದ್ದೇ ಆಟಗಾರ ಇರ್ಲಿ, ಆತ ಎಂಥದ್ದೇ ರೆಕಾರ್ಡ್ಸ್ ಗಳನ್ನ ಮಾಡಿರ್ಲಿ, ಆತ ಒಂದ್ಸರಿ ಫೇಲ್ಯೂರ್ ಆದ ಅಂದ್ರೆ ಆತ ಎಷ್ಟೇ ಚೆನ್ನಾಗಿ ಮಾಡಿದ್ರು ಅಥವಾ ಡಿಫೆಂಡ್ ಆಗಿದ್ರು. ಮೊನ್ನೆ ನೋಡಿ ವಿರಾಟ್ ಕೊಹ್ಲಿ ಅದು ಬಾಲ್ ಹೆಂಗ್ ಬಂತು ಅದ್ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಹಂಗ್ ವಿಕೆಟ್ಸ್ ಗಳು ಹೋಗುತ್ತೆ. ಅದೇ ಕಾರಣಕ್ಕಾಗಿ ನಂಬರ್ 1 ನಲ್ಲಿ ಇದ್ದಿದ್ರೆ ಖಂಡಿತವಾಗ್ಲೂ ತಂಡಕ್ಕೆ ಒಂದು ಆತ್ಮಸ್ಥೈರ್ಯ ಇರ್ತಿತ್ತು. ಈಗ ಬಟ್ ಚೇಸಿಂಗ್ ಅಂತ ಬಂದಾಗ ತುಂಬಾ ವರ್ಷಗಳ ಕಾಲ ಅವರು ಡಕ್ಔಟೇ ಆಗಿಲ್ಲ. 2016ರಲ್ಲಿ ಡಕ್ಔಟ್ ಬಿಟ್ರೆ ಇಲ್ಲಿವರೆಗೂ ಇವತ್ತೇ ನಿನ್ನೆ ಫಸ್ಟ್ ಟೈಮ್ ಅದು ಚೇಸಿಂಗ್ ಅಲ್ಲಿ ಆಗಿರೋದು. ಅದು ನಮ್ಮ RCBಗೆ ಎಲ್ಲೋ ಒಂದ್ ಕಡೆ ಸ್ಟಾರ್ಟಿಂಗ್ ಅಲ್ಲೇ ಟ್ರಬಲ್ ಕೊಟ್ಬಿಡ್ತು. 2 ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋದಾಗ ಇನ್ ಬರೋರಿಗೆ ಯಾವ ತರ ಆಡ್ಬೇಕಪ್ಪ ಅನ್ನೋದು ಆ ಒಂದು ಕನ್ಫ್ಯೂಷನ್ ಅಲ್ಲಿ ವಿಕೆಟ್ಗಳು ಒಪ್ಸಿದ್ರು. ಅಲ್ಗೂ ಪಡಿಕಲ್ಲು ತುಂಬಾ ಚೆನ್ನಾಗಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ರು. ಜಿತೇಶ್ ಶರ್ಮಾ ಅದನ್ನ ಹಾಳು ಮಾಡ್ಬಿಟ್ರು ಸರ್. ಡೇವಿಡ್ ಕೂಡ ಚೆನ್ನಾಗಿ ಆಡಿದ್ರು, ಅದನ್ನ ಫ್ಲೋ ಮಾಡಿದ್ರು. ಅದಾದ್ಮೇಲೆ ಶಫರ್ಡ್ ಅದು ಕಂಟಿನ್ಯೂ ಮಾಡಿದ್ರೆ ನಮ್ಗೆ 6 ಬಾಲಿಗೆ 20 ರನ್ ಯಾವುದೇ ಒಂದು ಫಿನಿಶಿಂಗ್ ಒಂದು ಸ್ಟ್ಯಾಂಡರ್ಡ್ ತಂಡಗಳಿಗೆ ಅವ್ರ ಓವರಲ್ಲೇ 6 ಬಾಲಿಗೆ 20 ರನ್ ಕೊಟ್ಟಿದ್ದಾರೆ. ಇನ್ನು 6 ಬಾಲ್ ಅವ್ರಿಗೆ 20 ರನ್ ಹೊಡೆಯಕ್ಕಾಗಿಲ್ಲ. ಅದು ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಯಾಕಂದ್ರೆ ನೋಡಿ ಶಫರ್ಡ್ ಬಗ್ಗೆ ನಾವು ಅಷ್ಟ್ರ ಮಟ್ಟಿಗೆ ದ್ವೇಷ ಅಂತ ಇಲ್ಲ ಖಂಡಿತವಾಗ್ಲು. ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಗೆಲ್ಲೋದಕ್ಕೆ ಅವರು ಕೂಡ ಕಾರಣ ಆಗಿದ್ದಾರೆ. ನೋಡಿ ಇಲ್ಲಿ ಫೈನಲ್ ಅಲ್ಲೂ ಕೂಡ ನೀವು ಆ ತಂಡದ ಏನು ಪಂಜಾಬ್ ತಂಡದ ಕ್ಯಾಪ್ಟನ್ ವಿಕೆಟ್ ಕೊಟ್ಟು ಆ ಮ್ಯಾಚ್ ನ ಟರ್ನ್ ಮಾಡಿಬಿಟ್ಟಿದ್ರು. ಬಟ್ ಹಾಗಂತ ಹೇಳಿ ನಾವು ಪದೇ ಅವಕಾಶ ಕೊಡೋದು ತಪ್ಪು. ನೀವು ಒಂದ್ ಮ್ಯಾಚ್ ಆದ್ರೂ ಕೈ ಹಿಡಿದಿದ್ರೆ ಈ 9-10 ಮ್ಯಾಚ್ ಅಲ್ಲಿ ಒಂದು ಮ್ಯಾಚ್ ಆಡಿದ್ರು ಕೂಡ ಆಗ್ತಿತ್ತು. ನೋಡಿ 10 ಮ್ಯಾಚ್ ಅಲ್ಲಿ ಅವ್ರು ತೆಗೆದಿದ್ದು 70-80 ರನ್ ಇದೆ. ಜಿತೇಶ್ ಶರ್ಮಾ ತೆಗೆದಿದ್ದು 87 ರನ್ ಇದೆ. 10 ಮ್ಯಾಚ್ ಅಲ್ಲಿ ಹೋಲಿಸ್ಕೊಂಡ್ರೆ ಇಂಥವ್ರನ್ನ ಆಡಿಸೋ ಅವಶ್ಯಕತೆ ಇಲ್ಲ ಅನ್ಕೋತೀವಿ. ಬೆತ್ತಲ್ ಅಂತ ಸತ್ವಿ. ಈಗ ಅವರೇ ಬೆತ್ತ ತಗೊಂಡು ಹೊಡೆದು ಹೊರ ಕಳಿಸ್ಬೇಕು ಅಷ್ಟೇ. ಸರ್ ಕ್ವಿಕ್ ಆಗಿ ಈಗ ಪ್ಲೇ ಆಫ್ ಅಲ್ಲಿರುವಂತ 4 ತಂಡಗಳು ಪರ್ಫಾರ್ಮೆನ್ಸ್ ವೈಸ್ ಯಾವ್ದಿರ್ಬೋದು ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಪಂಜಾಬ್ ಆಲ್ವೇಸ್ ಇರುತ್ತೆ, RCB ಇರುತ್ತೆ, SRH, ನೆಕ್ಸ್ಟ್ ಬಂದರೆ RR. ಈ 4ಅಲ್ಲಿ ಕಾಂಪಿಟೇಷನ್ ತುಂಬ ಇದೆ. ನನ್ನ ಪ್ರಕಾರ ಏನಾದರೂ ಬಂದರೆ GT ಟಕರ್ ಕೊಡ್ಬೋದು ನಮಗೆ. ಯಾಕೆಂದರೆ ಅದನ್ನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಬೌಲಿಂಗಲ್ಲಿ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿದೆ. ಬೌಲಿಂಗಲ್ಲಿ ಬ್ಯಾಟಿಂಗ್ ನೋಡ್ತಾ ಹೋದರೆ ಅದು ಕಾಂಪಿಟೇಷನ್ ಕೊಡುತ್ತೆ ಮೇಡಮ್. ಹಾಗೆ ಸರ್ ನಿಮ್ಮ ಪ್ರಕಾರ 4 ಜನ ಖಂಡಿತ SRH, ಪಂಜಾಬ್, RCB, RR ಈ 4 ತಂಡನೇ ಇರುತ್ತೆ. ಬೇರೆ ಯಾವ ತಂಡನೂ ಬರಲ್ಲ ಮೇಲೆ ಅಂತ ಅನ್ಕೋತೀನಿ. ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮ್ಮಿಬ್ಬರಿಗಳಿಗೂ ಧನ್ಯವಾದಗಳು. ನೋಡಿದಲ್ಲ ವೀಕ್ಷಕರೇ, RCB ತಂಡದಲ್ಲಿ ಯಾವ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಪ್ಲೇ ಆಫ್ ಜರ್ನಿ ಯಾವ ರೀತಿಯಾಗಿ ಸುಲಭವಾಗಿ ಮುಂದುವರಿಸಬಹುದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ. ಹಾಗೆ ಇನ್ನೊಂದು ಕಡೆ ಇವತ್ತು GT ವರ್ಸಸ್ RR ಮ್ಯಾಚ್ ಕೂಡ ಇದೆ. ಇದರಿಂದಾಗಿ ನಮ್ಮ RCBಯ ಪಾಯಿಂಟ್ಸ್ ಟೇಬಲ್ ಅಲ್ಲಿ ವ್ಯತ್ಯಾಸ ಕೂಡ ಆಗತ್ತೆ ಅನ್ನೋ ವಿಷಯಗಳನ್ನ ಇವತ್ತು ನಾವು ಚರ್ಚೆ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.